ಹಾಗಾಗಿ ನಾವು ಈ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಶ್ಯಾಮ್ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆನಂದ್ ಸರ್ ನಿಮಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಮ್ಮ ಹಾಡುಗಳಂತೂ ಸೂಪರ್ ಹಿಟ್ ಆಗಿದೆ ಸರ್. ಇವತ್ತು ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಜನವರಿ 23ಕ್ಕೆ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಹಾಡುಗಳೆಲ್ಲ ನೋಡಿದಾಗ ಎಷ್ಟು ಖುಷಿ ಆಯ್ತು ನಿಮಗೆ? ಎಲ್ರಿಗೂ ನಮಸ್ಕಾರ. ಜಾಹಿದ್ ಸರ್ ಅವ್ರದ್ದು ಫಸ್ಟ್ ಪಿಕ್ಚರು ಬಂದಿತ್ತು, ಆದರೆ ಪೊಲಿಟಿಷಿಯನು ಯಾಕಪ್ಪ ಏನಾರು ಹೆಚ್ಚು ಕಡಿಮೆ ಆದರೆ ಬಿಟ್ಟು ಬೇಡ ಅಂತ ಕಳಿಸ್ಬಿಟ್ಟಿದ್ವಿ. ಬಟ್ ಈ ಟೈಮ್ ಒಂದು ಒಳ್ಳೆ ಅವಕಾಶ ಸಿಕ್ತು, ತಿರ್ಗಾ ಒಂದು ಡೀಲ್ ಮಾಡೋದಂಗೆ ಆಯಿತು. ಆದರೆ ನಾವು ಅಂದ್ಕೊಂಡಿದ್ದ ಪಿಕ್ಚರೇ ಚೇಂಜ್ ಆಗೋಯ್ತು. ತುಂಬ ಡೌನ್ ಟು ಅರ್ತ್ ಆ್ಯಂಡ್ ಒಳ್ಳೆ ಫ್ರೆಂಡ್ ಇವಾಗ. ಸೊ ಸರ್ ಇದೇ ಥರ ರಿಲೇಷನ್ ಕಂಟಿನ್ಯೂ ಆಗುತ್ತೆ ಅಂದ್ಕೊಳ್ತೀನಿ ಮುಂದೆ. ಹಾಗೂ ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋ ಮ್ಯಾಜಿಕಲ್ ಕಂಪೋಸರ್ ಅದ್ಭುತವಾದ ಹಾಡುಗಳು ಕೊಟ್ಟಿದ್ದಾರೆ. ನೀವು ಆಲ್ರೆಡಿ ನೋಡಿದ್ದೀರ, 4 ಸಾಂಗ್ ರಿಲೀಸ್ ಆಗಿದೆ. ಅದರಲ್ಲಿ 2 ಅಂತೂ ಸೂಪರ್ ಹಿಟ್ ಆಗಿದೆ. 2 ಡೆಫಿನೆಟ್ಲಿ ಸಿನಿಮಾ ಆದಮೇಲೆ ಒಂದು ಒಳ್ಳೆ ರೇಂಜಿಗೆ ಪಿಕಪ್ ಆಗುತ್ತೆ. ಅನಿಲ್ ಕುಮಾರ್ ಸರ್ಗೆ ಅವ್ರು ಮಾಡಿರೋ ಎಲ್ಲ ಸಿನಿಮಾ ನಮ್ಮ ಹತ್ರ ಇದೆ. ಆ್ಯಂಡ್ ಅವ್ರು ಒಳ್ಳೆ ಒಂದು ಟೇಸ್ಟ್ ಇದೆ ಮ್ಯೂಸಿಕ್ದು. ಎಲ್ಲ ಉಪಾಧ್ಯಕ್ಷದಿಂದ ಹಿಡ್ದು ಕೃಷ್ಣ ರೂಪದಿಂದ ಹಿಡ್ದು ಎಲ್ಲ ಹಿಟ್ ಸಾಂಗ್ಗಳೇ ಕೊಟ್ಟವ್ರೆ. ಆ್ಯಂಡ್ ಮಲೈಕಾ ಮ್ಯಾಮ್ ಉಪಾಧ್ಯಕ್ಷ ಆದಮೇಲೆ ಇದು ಅಗೇನ್ ದಿಸ್ ಇಸ್ ಡೂಯಿಂಗ್ ಗುಡ್ ಆ್ಯಂಡ್ ಥ್ಯಾಂಕ್ ಯು. ರಚಿತಾ ಮ್ಯಾಮ್, ತುಂಬ ಜನ ನಮಗೆ ಕೇಳ್ತಾರೆ ಏನಾದ್ರೆ ನೀವು ಈಕ್ವಿಟಿ ಹೋಲ್ಡ್ರ ಆನಂದ್ ಅಡಿಯೋರಿಗೆ. ಯಾಕಂದ್ರೆ ಲಾಸ್ಟ್ ಟೈಮ್ದು ಒಂದು 8 ಸಿನಿಮಾ ಕಂಟಿನ್ಯೂಸ್ ನಮ್ಮ ಹತ್ರನೇ ಇದೆ. ಸೊ ಅದು ಐ ಡೋಂಟ್ ನೋ ಗಾಡ್ಸ್ ಫೇಟ್. ನಮ್ಮಿಂದು ಚೆನ್ನಾಗಿದೆ ಅಂದರೆ ಆಲ್ ಮ್ಯೂಸಿಕಲ್ ಹಿಟ್ಸ್. ಸೊ ಆ್ಯಂಡ್ ಡೆಫಿನೆಟ್ಲಿ 23ನೇ ತಾರೀಕು ಸಿನಿಮಾ ತುಂಬ ವರ್ಕ್ ಆಗೋದ. ಓಪನಿಂಗ್ ತುಂಬ ಒಳ್ಳೆ ತಗೊಳುತ್ತೆ. ಯಾಕಂದರೆ ಒಂದು ಸಿನಿಮಾಗೆ ಎಷ್ಟು ದಿವಸ ಶೂಟಿಂಗ್ ಬೇಕು ಅದಕ್ಕಿಂತ ಜಾಸ್ತಿ ದಿವಸ ಪ್ರಮೋಷನ್ ಮಾಡಿದ್ದಾರೆ ಒಂದು ಸಿನಿಮಾಗೆ. ಸೊ ಇಡೀ ತಂಡಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಆನಂದ್ ಚಾಪ್ರಿಯ ಸರ್, ಎಲ್ಲರಿಗೂ ನಮಸ್ಕಾರ. ಅದೇ ಈ ಕಲ್ಟ್ ಪಿಕ್ಚರ್ ಸಿನಿಮಾ ಬಂದಾಗ ಪೋಸ್ಟರ್ ನೋಡಿದ್ರೆ ಒಂಥರ ಇಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್ ಟು ಎಕ್ಸೆಪ್ಟ್. ಬಟ್ ಅದೇ ಆಫ್ಟರ್ ವಿ ಮೆಟ್ ದ ಟೀಮ್ ಆ್ಯಂಡ್ ಎವ್ರಿಥಿಂಗ್ ಅರ್ಥ ಆಯಿತು. ಓಕೆ, ಸಾಂಗ್ಸ್ ವೇರ್ ಅಮೇಝಿಂಗ್. ಅಂದರೆ ಕೇಳಿದಾಗಲೇ ವಿ ಫೆಲ್ ಇನ್ ಲವ್ ವಿತ್ ಇಟ್. ಆ್ಯಂಡ್ ಜನನೂ ಆ ಪ್ರೀತಿನ ತೋರಿಸಿದ್ದೀರಾ ವಿತ್ ದಿ ಹಿಟ್ ಆಫ್ ಒನ್ ಸಾಂಗ್. ಸೊ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಈ ಫಿಲ್ಮ್ನ ಒಂದು ಒಳ್ಳೆ ಅಂದರೆ ಜಸ್ಟ್ ಜನ ಎಕ್ಸೆಪ್ಟ್ ಆಗಿ ಒಂದು ದೊಡ್ಡ ಹಿಟ್ ಆದರೆ ದಿಸ್ ಮೂವಿ ವಿಲ್ ಬಿಕಮ್ ಒನ್ ಮಾರ್ಕೆಟಿಂಗ್ ಬುಕ್ ಥರ ಒಂದು ವಿ ಕ್ಯಾನ್ ಪಬ್ಲಿಷ್ ಇಟ್. ಯಾಕೆಂದರೆ ದ ವೇ ದೇ ಹ್ಯಾವ್ ಡನ್ ಇಟ್ ವಿತ್ ಗುಡ್ ಸಾಂಗ್ಸ್, ಗುಡ್ ಆ್ಯಕ್ಟರ್ಸ್, ಬಿಗ್ಗೆಸ್ಟ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ ಕಾಸ್ಟ್ ಆ್ಯಂಡ್ ವಿತ್ ಪ್ರಾಪರ್ ಮಾರ್ಕೆಟಿಂಗ್. ಒಂದು ಪಿಕ್ಚರ್ನ ಹೆಂಗೆ ತೊಗೊಂಡು ಹೋಗ್ಬೋದು, ಜನರನ್ನ ಹೆಂಗೆ ತಲುಪೋದು. ಸೊ ದಿಸ್ ಕ್ಯಾನ್ ಬಿಕಮ್ ಒನ್ ಆಫ್ ಬಿಗ್ ಎಕ್ಸಾಂಪಲ್ಸ್ ಆಫ್ ಪ್ರಮೋಷನ್. ಸೊ ವೆರಿ ವೆರಿ ಹ್ಯಾಪಿ. ನಮ್ಮ ಟೇಸ್ಟ್ ಸಿನಿಮಾ ಇದು ವಿತ್ ದಿ ಹೋಲ್ ಆನ್ ಗೋಯಿಂಗ್ ಪ್ರಮೋಷನ್ ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ ದಟ್ ವಿ ಆರ್ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಟು ದಿ ಎಂಟೈರ್ ಟೀಮ್ ಆ್ಯಂಡ್ ಆಲ್ ದಿ ಬೆಸ್ಟ್. ಆ್ಯಂಡ್ ಜನಕ್ಕೆ ಒಂದು ರಿಕ್ವೆಸ್ಟ್, ಬಂದು ಪಿಕ್ಚರ್ ನೋಡಿ ಪ್ರಮೋಟ್ ದಿಸ್ ಫಿಲ್ಮ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ. ಅನಿಲ್ ಅವರು ಅವರ ರಿಲೇಷನ್ ಹೇಗೆ ಅಂತಂದರೆ, ಅವರು ಫಸ್ಟು ನಾವು ಮೀಟ್ ಮಾಡಿದ 2 ಸಿನಿಮಾ ನಾವು ಮಾಡೋಕ್ಕಾಗಿರಲಿಲ್ಲ. ಅದಾದಮೇಲೆ ಸ್ಟಿಲ್ ಕಂಟಿನ್ಯೂ ಜೊತೆಲೆ ಕೆಲಸ ಮಾಡ್ಕೊತ ಬರ್ತಾ ಇದ್ದೀವಿ. ಬಟ್ ಒಳ್ಳೆ ಗುಡ್ ಫ್ರೆಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬ್ರದರ್. ಆಮೇಲೆ ನನ್ನ ಹೀರೋ ಏನಂತೇಳಿ ಮೊದಲನೇ ಸಿನಿಮಾ ಕರೆದಿಲ್ಲ. ಹೌದು, ಇದು ಕರೆದಿಲ್ಲ. ಬನಾರಸಲ್ಲಿ ಒಂದು ಆ್ಯಕ್ಷನ್ ಇತ್ತು, ಅದು ಮಾಡೋಕ್ಕಾಗಲಿಲ್ಲ. ಆಮೇಲೆ ಇವರು ವಿಜಯ್ ಅವರು ಬಂದು ಮಾಡಿದ್ರು. ಬಟ್ ನಿಜವಾಗಿ ಹೇಳ್ಬೇಕಂದ್ರೆ ಅವ್ರನ್ನ ಮೀಟ್ ಮಾಡಿದ್ದು ನಾನು ಇಲ್ಲಿ ಅಂತಂದರೆ ನಮ್ದೊಂದು ಸ್ಕ್ರಿಪ್ಟ್ ಹೇಳಕ್ಕೆ ಹೋಗಿದ್ವಿ ನಾವು. ಬಟ್ ಆ ಸ್ಕ್ರಿಪ್ಟ್ ಹೇಳಕ್ಕೆ ಹೋದಾಗ ಅವರು ಒಂದೇನೋ ಚೇಂಜಸ್ ಹೇಳಿದ್ರು, ಅದು ರೆಡಿ ಮಾಡ್ಕೊಂಡು ಬರ್ಬೇಕಾಯ್ತು. ಅಷ್ಟರಲ್ಲಿ ಈ ಸಿನಿಮಾ ಸ್ಟಾರ್ಟ್ ಆಯಿತು. ಬಟ್ ಈ ಸಿನಿಮಾದಲ್ಲಿ ಪೂರ್ತಿ ಒಂದು ಸಿಂಗಲ್ ಕಾರ್ಡ್ ಆ್ಯಕ್ಷನ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದೆ ಸರ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ದುಡ್ಡು ಎಲ್ಲರ ಹತ್ರನೂ ಇರ್ಬೋದು, ಬಟ್ ಆ ಇಂಟ್ರೆಸ್ಟ್ ಅನ್ನೋದು ಒಂದು ಇದೆಯಲ್ಲ, ಅದು ಯಾರು ಕೊಡೋಕ್ಕಲ್ಲ, ಅದು ಒಳಗಡೆಯಿಂದನೇ ಬರಬೇಕು. ಅದು ನಿಜವಾಗ್ಲೂ ಥ್ಯಾಂಕ್ಸ್ ಸರ್. ನಾನು ನೋಡಿದಂಥ ಒಬ್ಬರಲ್ಲಿ, ನೀವು ನೋಡಿದಂಥ ತುಂಬ ಜನಗಳಲ್ಲಿ ನೀವು ಒಬ್ಬರು. ಬಟ್ ಕೆಲಸಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ನೀವು ಹಾಕೋಂಥ ಒಂದು ಎಫರ್ಟ್ ಇರ್ಬೋದು, ಆ ಒಂದು ಹಾರ್ಡ್ ವರ್ಕ್ ಇರ್ಬೋದು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಬಟ್ ನಾವು ಮಾಡೋಂಥ ಒಂದು ಕಂಪೋಸ್ನ ಎಲ್ಲೂ ಯಾವುದೇ ಥರದ ಡೂಪ್ಗಳನ್ನ ಬಳಸದೆ ರಿಯಲ್ ಆಗಿ ಸ್ಟಂಟ್ ಮಾಡಿರೋದು ಈ ಸಿನಿಮಾದಲ್ಲಿದೆ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ರಚಿತಾ ಬಗ್ಗೆ ನಾನೇನು ಹೇಳಿ, ಮೇಡಮ್ ಜೊತೆನೂ ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಸಿಕ್ಕಿದ್ದೀವಿ ಇದರಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಅವ್ರು ಮಾಡಿಲ್ಲ, ನೀವು ಮಾಡಿಲ್ಲ, ನೀವಿದ್ದೀರಾ ಪಾರ್ಟ್ ಅಂತ ಹೇಳ್ತಾರೆ ಅಷ್ಟೇ.
ಅದಾದಮೇಲೆ ಮಲೈಕ್ ಅವ್ರದ್ದು ಅಷ್ಟೇ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿದ್ವಿ, ಒಂದು ಫ್ಲ್ಯಾಶ್ ಬ್ಯಾಕ್ ಸಮಥಿಂಗ್ ಬರೋಂಥ ಒಂದು ಸೀಕ್ವೆನ್ಸು ತುಂಬ ಚೆನ್ನಾಗಿ ಹೋಗಿದೆ. ಎಂಟೈರ್ ಟೀಮ್ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರಯತ್ನಕ್ಕೆ ಖಂಡಿತ ಭಗವಂತ ಅದಕ್ಕೊಂದು ದೊಡ್ಡ ಸಕ್ಸಸ್ ಕೊಡಬೇಕು ಅಂತ ತಿಳ್ಕೊತೀನಿ ಸರ್. ಬಿಕಾಸ್ ಆಫ್ ನೀವು ಮಾಡಿರೋಂಥ ಒಂದು ಪ್ರಯತ್ನ, ಒಂದು ಎಫರ್ಟ್ಗೆ ಕೆಲಸ ನಮಸ್ತೆ, ನೀವು ಹಾಕಿರೋ ಒಂದು ಎಫರ್ಟ್ಗೆ ನಿಜವಾಗ್ಲೂ ಭಗವಂತ ಒಂದು ದೊಡ್ಡ ಸಕ್ಸಸ್ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಅನಿಲ್ ಸರ್, ಒಳ್ಳೆಯದಾಗಲಿ, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ರವಿ ವರ್ಮ ಸರ್, ಥ್ಯಾಂಕ್ ಯು. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಮತ್ತೆ ಪೊಂಗಲ್ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು, ಪೊಂಗಲ್ ಸಂಕ್ರಾಂತಿ ಶುಭಾಶಯಗಳು. Please, yeah, let's go ahead and let's launch the trailer of Cult. Thank you, thank you. Welcome to you sir once again. Yes, sir. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆ? ನಾವು ಹಿಂದೆ ಹೋಗ್ತೀವಿ, ಸಿನಿಮಾ ಮುಂದೆ ಹೋಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ ನಿಮಗೆಲ್ಲ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಮ್ಮ ಜಯದ್ ಅವರು ತುಂಬ ಆತ್ಮೀಯರು, ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಮೂವಿ ಆ್ಯಂಡ್ ವೆನ್ ಎವರ್ ದೇರ್ ಇಸ್ ಎ ನ್ಯೂ ಟ್ಯೂನ್, ನ್ಯೂ ಸಾಂಗ್ ದಟ್ ಹ್ಯಾಸ್ ಕಮ್, he used to get very excited. I've heard the songs. That shows his love for cinema and interest. And particularly, of course, Banaras ku tumba kelsa madidru. He's very excited. This movie also is worked very hard. He takes it very personally. He gets into the character. He spends a lot of time because I've been interacting with him for something or the other of late. Avaru padro ella kashtake, passion ge, I think this movie should give the success he truly deserves. Rasta avaru ತುಂಬ ಸಿನಿಮಾ ಮಾಡಿದ್ದಾರೆ, ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಕೊತಾ ಇದ್ದಾರೆ. ವಿಭಿನ್ನ ಪಾತ್ರ ಎಲ್ಲ ಮಾಡ್ತಾ ಇರ್ತಾರೆ. ಒಂದು ಫಿಲ್ಮ್ಗೆ ಇಸ್ ಆಲ್ವೇಸ್ ಡಿಫ್ರೆನ್ಸ್. ಮಲೈಕ್ ಅವ್ರಿಗೆ ಮತ್ತು ನಮ್ಮ ಡೈರೆಕ್ಟರ್ ಅನಿಲ್ ಅವ್ರಿಗೆ ಅವ್ರ ಹತ್ರ ತುಂಬ ಡಿಫ್ರೆಂಟ್ ಜಾನರ್ಸ್ ಕಥೆಗಳೆಲ್ಲ ಇದೆ. ಈ ವಾಂಟ್ಸ್ ಟು ಟೆಲ್ ಆಲ್ ದಿ ಸ್ಟೋರೀಸ್. ಈಸ್ ವೆರಿ ಎಕ್ಸೈಟೆಡ್ ಟು ನರೇಟ್. ಪ್ರೊಡ್ಯೂಸರ್ ಲೋಕಿ ಅವ್ರಿಗೆ, ಇಡೀ ಚಿತ್ರತಂಡಕ್ಕೆ ಐ ವುಡ್ ಲೈಕ್ ಟು ವಿಶ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಲೆಟ್ಸ್ ಹೋಪ್ this will start off this year with big hit with this Cult movie, and we look forward to all your support and the encouragement for Zayed, Anil and the entire team of Cult. God bless. Good luck. ಥ್ಯಾಂಕ್ ಯು. ಏನೊಬ್ರು ಆರ್ಟಿಸ್ಟ್ ನಮ್ಮ ಜೊತೆಗಿದ್ದಾರೆ. ಇವರು ಬಿಗ್ ಬಾಸ್ ಮೂಲಕ, ಅದೇ ರೀತಿಯಾಗಿ ಇದೀಗ ನಟನೆಯ ಮೂಲಕ ಕೂಡ, ಅವರ ಡಾನ್ಸಿಂಗ್ ಮೂಲಕ ಬಹಳಷ್ಟು ಜನರ ಪ್ರೀತಿಯನ್ನು ಪಡೆದಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ವಿಭಿನ್ನ ಹಾಗೂ ವೆರಿ ಸ್ಪೆಷಲ್ ರೋಲ್ ಅನ್ನು ಮಾಡಿದ್ದಾರೆ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕಿಶನ್ ಬೆಳಗಲಿ ಆನ್ ಸ್ಟೇಜ್ ಪ್ಲೀಸ್. ಕಿಶನ್ ಅವ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್, ಪ್ರೀತಿಯ ಸ್ವಾಗತ. ಓಕೆ ಸರ್, ಹಾರ್ಟ್ಲಿ ವೆಲ್ಕಮ್ ನಿಮಗೆ. ಕಲ್ಟ್ ಟ್ರೈಲರ್ ನೋಡಿದ್ವಿ, ಬಹಳ ಸಾಂತ್ವನದ ಮಾತುಗಳನ್ನು ಹೇಳ್ತಾ ಇದ್ರಿ ನಿಮ್ಮ ಫ್ರೆಂಡ್ಗೆ. ಇಡೀ ಕಲ್ಟ್ ಜರ್ನಿ ಬಗ್ಗೆ ಮಾತನಾಡೋದಾದ್ರೆ. ಎಲ್ರಿಗೂ ನಮಸ್ಕಾರ. ಹೌಸ್ ದ ಜೋಶ್? ಎಸ್, ಹಿಂಗಿರ್ಬೇಕು ಜೋಶ್. ಯಾಕಂದ್ರೆ ಬರ್ತಾರದ್ ಕಲ್ಟು ಜನವರಿ 23ನೇ ತಾರೀಕು. ನಮ್ಮ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಮಾತಾಡಬಾರ್ದು. ಜಯದ್ ಬ್ರೋ, ಹ್ಯಾಟ್ಸ್ ಆಫ್ ಟು ಯು. ನಾಟ್ ಬಿಕಾಸ್ ನೀವು ಈ ಸಿನಿಮಾ ಹೀರೋ ಅಂತ ಹೇಳ್ತಾ ಇಲ್ಲ, ಬಟ್ ಕರ್ನಾಟಕದಲ್ಲಿ ಯಾವ ಥರ ಓಡಾಡಿದ್ರೆ ಅವ್ನ ಸಿನಿಮಾನ ಗೆಲ್ಲಿಸ್ಬೇಕು, ಪ್ರತಿ ಮನೆಗೂ ತಲುಪಿಸ್ಬೇಕು ಅನ್ನೋದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅನಿಲ್ ಸರ್, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ KVN ಸರ್, ಹಾಯ್, ನೈಸ್ ಟು ಮೀಟ್ ಯು ಅಗೇನ್. ರಚಿತಾ ರಾಮ್ ಅವ್ರು ಬಂದಿದ್ದಾರೆ, ಫ್ಯಾನ್ ಆಫ್ ಅವರ್ ಸಿನ್ಸ್ ಅ ಲಾಟ್ ಆಫ್ ಇಯರ್ಸ್. ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಮಲೈಕ್ ಅವರಿದ್ದಾರೆ. ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಹೆಂಗಿದೆ ಅಂತ ನೀವು ಥಿಯೇಟ್ರಿಗೆ ಬಂದು ನೋಡಿ. ಏನಕ್ಕಂದರೆ ಇವತ್ತು ಪ್ರತಿ ಕನ್ನಡ ಸಿನಿಮಾಗಳನ್ನೂ ನಾವು ನೋಡಿ ಪ್ರೋತ್ಸಾಹ ನೀಡುವಂಥ ಟೈಮ್ ಬಂದಿದೆ. ಕನ್ನಡಿಗರಾಗಿ ಸಿನಿಮಾ ನೋಡೋಣ, ಪ್ರತಿ ಕನ್ನಡ ಸಿನಿಮಾಗಳನ್ನೂ ಗೆಲ್ಸೋಣ. ಕಲ್ಟು ಒಳ್ಳೇದಾಗಲಿ. ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅವಕಾಶ ಇದೆ ಅಂತೇಳಿ ಅದರ ಇಲ್ಲ, ಮೊದಲನೇದಾಗಿ ಥ್ಯಾಂಕ್ ಯು ಟು ಅನಿಲ್ ಸರ್ ಫಾರ್ ಬಿಲೀವಿಂಗ್ ಇನ್ ಮೀ. ನಾನು ಈ ಕ್ಯಾರೆಕ್ಟರ್ನ ಆ್ಯಕ್ಚುಲಿ ಪ್ಲೇ ಮಾಡ್ತೀನಿ ಅಂತ. ನಾನು ಕ್ಯಾರೆಕ್ಟರ್ ಬಗ್ಗೆ ಏನೂ ಹೇಳಂಗಿಲ್ಲ, ಬಿಕಾಸ್ ನನ್ನನ್ನು ಎಲ್ಲೂ ಇಟ್ ಈಸ್ ಅ ಫುಲ್ ಸರ್ಪ್ರೈಸ್ ಎಲಿಮೆಂಟ್ ಫಾರ್ ದ ಹೋಲ್ ಫಿಲ್ಮ್ ಅಂತ ಅನಿಸುತ್ತೆ. ಸೊ ನಾನು ಅದನ್ನು ಹಾಗೆ ಇಟ್ಕೊಂಡು ಐ ಥಿಂಕ್ 23ಗೆ ವೇಟ್ ಮಾಡೋಣ ಟು ಸಿ ದಟ್ ಕ್ಯಾರೆಕ್ಟರ್ ಕಮ್ ಔಟ್ ಇನ್ ರಿಯಲ್. ಆ್ಯಂಡ್ ಆಡಿಯನ್ಸ್ ಖಂಡಿತ ನನ್ನ ಕ್ಯಾರೆಕ್ಟರ್ನ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ದ ಹೋಲ್ ಟೀಮ್ ಫಾರ್ ಬೀಯಿಂಗ್ ಸೋ ಸಪೋರ್ಟಿವ್ ಆಲ್ ಥ್ರೂ ದ ಶೂಟ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಕಿಶನ್ ಅವರೇ. ಮೊದಲಿಗೆ ಕಟ್ ತಂಡದ ಹೀರೋ ಜಾಹಿದ್ ಖಾನ್ ಅವರೇ, ಹಾಗೂ ರಚಿತಾ ರಾಮ್ ಮೇಡಮ್, ಹಾಗೂ ಮಲೈಕಾ ಮೇಡಮ್, ನಿರ್ದೇಶಕರಾದ ಅನಿಲ್ ಕುಮಾರ್, ಹಾಗೂ
ಅದು ರಂಗಣ ಅಲ್ಗೂರೇ ಮತ್ತು ಮಾಧ್ಯಮ ಮಿತ್ರರೇ ಎಲ್ಲರಿಗೂ ನಾನು ವಂದನೆಗಳು. ಥ್ಯಾಂಕ್ ಯು. ಮೊದಲನೇ ನಿರ್ಮಾಣದ ಸಿನಿಮಾ ಎಷ್ಟು ಪ್ರೀತಿಯಿಂದ ನನ್ನ ಮೊದಲ ನಿರ್ಮಾಪಕನಾಗಿ ಈ ಕಳ್ ಚಿತ್ರವನ್ನು ನಿರ್ಮಿಸಿದ್ದೇನೆ ಹಾಗೂ ಕಳ್ ಚಿತ್ರದ ನಿರ್ದೇಶಕರಾದ ಅನಿಲ್ ಕುಮಾರ್ ಅವರು ಪ್ರತಿಯೊಂದು ವಿಷಯವನ್ನು ಅನಿಲ್ ಕುಮಾರ್ ಅವರು ತಿಳಿಸಿದ್ದಾರೆ. ಸೇಫೆಸ್ಟ್ ಗೇಮ್ ಇನ್ ದ ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್ ಲೋಕಿ ಸರ್. ಮಾತು ಕಡಿಮೆ ಆದರೂ ಖಂಡಿತವಾಗಿ ಇಡೀ ತಂಡವನ್ನು ಅಷ್ಟೇ ಪ್ರೀತಿಯಿಂದ ಕರ್ಕೊಂಡು ಹೋಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಮತ್ತಷ್ಟು ಸಿನಿಮಾಗಳು. ಲೋಕಿ ಸರ್ನ ನಾನು ಮುಹೂರ್ತದಲ್ಲಿ ನೋಡಿದ್ದು. ಅದಾದ ನಂತರ ಒಂದೇ ಸರಿ ಫಸ್ಟ್ ಡೇ ಶೂಟಿಂಗ್ ಬಂದಿದ್ರು. ಅದಾದ್ಮೇಲೆ ಇವತ್ತೇ ಸಿಗ್ತಿರೋದು. ಆ್ಯಕ್ಚುಲಿ ಈ ಥರ ಪ್ರೊಡ್ಯೂಸರ್ ಸಿಗೋದಕ್ಕೂ ಡೈರೆಕ್ಟ್ ಅದೃಷ್ಟ ಮಾಡಿರ್ಬೇಕು. ಯಾಕಂದ್ರೆ ಪ್ರೆಷರ್ ಮೇಲೆ ಪ್ರೆಷರ್ ಆಗ್ತಿರ್ತಾರೆ. ಇಲ್ಲ ಇಷ್ಟೇ ಕೊಡೋದು, ಈ ಲೊಕೇಶನ್ ಕೊಡೋಲ್ಲ, ಅದು ಕೊಡಲ್ಲ ಅಂತ. ಅದು ಯಾವತ್ತು ನನಗೆ ಆ ಸಮಸ್ಯೆನೇ ಬರಲಿಲ್ಲ. ಥ್ಯಾಂಕ್ ಯು ಲೋಕಿ ಸರ್. ಆಮೇಲೆ ಆ 3 ದಿನ ಏನು ನನಗೆ ಸಿಕ್ಕಿದ್ದಾರೆ ಅದಕ್ಕಿಂತ ಜಾಸ್ತಿ ಇವತ್ತು ಅವ್ರು ಮಾತಾಡಿದ್ದಾರೆ. ಇದಕ್ಕಿಂತ ಜಾಸ್ತಿ ಮಾತು ನಾನು ಯಾವತ್ತೂ ಕೇಳಿಲ್ಲ. ಎಸ್ ಎಸ್ ಮತ್ತೆ ಸತತ 1.5 ಇಯರ್ ತುಂಬ ಏನು ನಮ್ಮ ಅರ್ಜುನ್ ಜನ್ಯ ಅವ್ರು ಹೇಳಿದ್ರು ಅವಾಗಲೇ, ಇಡೀ ತಂಡ ಜೆನ್ಯೂನ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ. ಅದು ಖಂಡಿತ ಹೌದು. ನಾವೇನು ಇಲ್ಲಿ ವೇದಿಕೆ ಮೇಲೆ ಕೂತಿದ್ವಿ ಇಷ್ಟೇ ಅಲ್ಲ, ಇದರಿಂದ ಸಾಕಷ್ಟು ಜನ ಟೆಕ್ನಿಷಿಯನ್ಸ್, ನಮ್ಮ ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಅರ್ಜುನ್ ಜನ್ಯ ಅವರಾಗಿರ್ಬೋದು, ಇನ್ನೊಂದು ಮಾಸ್ಟರ್ ಇಲ್ಲೇ ಇದ್ದಾರೆ, ಮತ್ತು ನಮ್ಮ ಎಡಿಟರ್ KM ಪ್ರಕಾಶ್ ಅವರಾಗಿರ್ಬೋದು, ಸಾಕಷ್ಟು ಜನ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಇವತ್ತೇನೋ ನಿಮ್ಮ ಸಿನಿಮಾ ಪಾಸಿಟಿವ್ ಆಗಿ ಕಾಣ್ತಾ ಇದೆ, ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಒಂದಷ್ಟು ಜನಕ್ಕೆ ಅನ್ನಿಸ್ತಿದೆ ಅಂದರೆ ಅದು ಎಲ್ಲರ ಶ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಜಾಹಿದ್ ಅವ್ರ ಬಗ್ಗೆ ಫಸ್ಟ್ ನಾನು ಹೇಳ್ಬಿಡ್ತೀನಿ. ಯಾಕೆಂದರೆ ಕೊನೆಗಳ ಶುರು ಆದರೆ ಅದು ನಿಲ್ಲಲ್ಲ. ಫಸ್ಟ್ ಹೇಳ್ಬಿಟ್ರೆ ಶಾರ್ಟ್ ಮಾಡಿಬಿಟ್ಟು ಮಿಗ್ದ ಬಗ್ಗೆ ಹೇಳ್ಬೋದು. ಹೀಗೇನು ನೋಡಿದ್ರಿ, ನಮ್ದೊಂದು ಉತ್ಸವ ಜಾಹಿದ್ ಓಡಾಡಿರೋಂಥದ್ದು ಸಿನಿಮಾ ಪ್ರಮೋಷನ್ಗೆ. ಬಹುಶಃ ನೀವು ಎಲೆಕ್ಷನ್ ಓಡಾಡಿದ್ರೆ ಗೆದ್ಬಿಡ್ತಿದ್ರಿ ಅನ್ಸುತ್ತೆ, ಅಷ್ಟರ ಮಟ್ಟಿಗೆ ಓಡಾಡಿದ್ರಿ. ಸೊ ಅಷ್ಟು ಎಫರ್ಟು, ಡೆಡಿಕೇಶನು ನಾನು ಮಾಡಿರೋ ನಾಯಕರುಗಳಲ್ಲಿ ಖಂಡಿತ ಇವತ್ತರೆಗೂ ನಾನು ನೋಡಿಲ್ಲ. ನಿಮ್ಮಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು ಅಷ್ಟು ಎಫರ್ಟ್. ಅದು ಬರೀ ಪ್ರಮೋಷನ್ ಒಂದೇ ಅಲ್ಲ, ತೆರೆ ಮೇಲೆ ಕೆಲಸ ಮಾಡೋದಕ್ಕೂ ಹಗಲು ರಾತ್ರಿ ಫಸ್ಟ್ ಸಿನಿಮಾ ನೀವು ಮಾಡ್ತಿದ್ರು ಅಂತ ನಮ್ಗೆ ಯಾವತ್ತೂ ಅನ್ನಿಸ್ತಿಲ್ಲ. ಯಾಕಂದ್ರೆ ನಾನು ಯೂಶಲಿ ಪ್ರಿಪೇರ್ ಆಗಿರ್ತೀನಿ. ಹೊಸ ಇರೋ ಅಂದ ತಕ್ಷಣ ಏನೇನೆಲ್ಲ ವರ್ಕ್ಶಾಪ್ ಮಾಡಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ನಾನೊಂದಷ್ಟು ಪ್ರಿಪೇರ್ ಆಗಿರ್ತೀನಿ. ಪ್ರಿಪೇರ್ ಆಗಿದೆ ಕೂಡ, ಆದರೆ ನೀವು ಅದಕ್ಕೆ ಜಾಸ್ತಿ ಟೈಮ್ ಏನಾದ್ರು ಸ್ಪೆಂಡ್ ಮಾಡೋ ಅವಶ್ಯಕತೆ ಸಿಗಲಿಲ್ಲ. ಯಾಕಂದರೆ ನೀವು ಅದಕ್ಕಿಂತ ಅದ್ಭುತವಾಗಿ ಪ್ರಿಪೇರ್ ಆಗಿ ಬಂದಿದ್ರಿ. ಆ್ಯಕ್ಚುಲಿ ನಿಮ್ಮಲ್ಲಿರೋ ಹಾರ್ಡ್ ವರ್ಕು, ಪ್ರಾಮಾಣಿಕತೆ ಮತ್ತು ಸಿನಿಮಾನ ತಲುಪಿಸ್ಬೇಕು ಮನೆಗೂ ಅನ್ನೋದೊಂದು ಏನೋ ಒಂದು ನಿಲುವು, ಒಂದು ಏನಿದೆಯಲ್ಲ, ಅದು ಖಂಡಿತವಾಗ್ಲೂ ನಿಮ್ಮನ್ನು ಆ ಜಾಗಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ. ನೀವು ಫಸ್ಟ್ ಟೈಮು ಏನು ಪ್ರೊಡ್ಯೂಸರ್ ನೀವು ನನಗೆ ಅಡ್ವಾನ್ಸ್ ಕೊಟ್ಟಾಗ ಒಂದು ಮಾತಾಡಿದ್ರಿ, ಒಂದೇ ಸರ್ ನನ್ನ ರಿಕ್ವೆಸ್ಟು, ಒಂದು ಸಿನಿಮಾ ರಿಲೀಸ್ ಆಗೋರ್ಗು ನಾನು ಬಿಟ್ಟೋಗ್ಬಾರ್ದು ಅಂತ. 23rd ಕಟ್ಔಟ್ ನಿಲ್ಸೋರ್ಗು ನಾನು ನಿಮ್ಮನ್ನು ಬಿಟ್ಟೋಗಲ್ಲ. ಅದು ಖಂಡಿತವಾಗ್ಲೂ ನಿಲ್ಲುತ್ತೆ. ಕನ್ನಡಕ್ಕೆ ಕಲಾವಿದರು, ಹೀರೋಗಳು, ಎಸ್ಪೆಷಲಿ ನಾಯಕ ನಟರ ಅವಶ್ಯಕತೆ ತುಂಬ ಇದೆ. ಯಾಕಂದರೆ ಅಷ್ಟು ಕೊರತೆ ಇದೆ. ಎಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಆಗಿದ್ದಾರೆ, ದೂರ ಆಗಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ನಾಯಕರು ಇಲ್ಲ, ಹೊಸಬರಿಗೆ ನಿರ್ಮಾಪಕರಿಲ್ಲ. ಅಂಥದ್ರಲ್ಲಿ ಆ ಹೊಸ ನಾಯಕ ನಟರಲ್ಲಿ ಜಾಹಿದ್ ಖಾನ್ ಮೊದಲನೇ ಸ್ಥಾನದಲ್ಲಿ ಈ ವರ್ಷದಲ್ಲಿ ಮೊದಲ ತಿಂಗಳಲ್ಲಿ ಒಬ್ಬ ಸೂಪರ್ ಸ್ಟಾರ್ ಕನ್ನಡ ಚಿತ್ರರಂಗದಲ್ಲಿ ನಿಲ್ತಾರೆ ಅಂತ ಕಳ್ಸಿ ಮುಖಾಂತರ ನಾನು ಪ್ರಾಮಿಸ್ ಮಾಡ್ತೀನಿ ಆಸ್ ಎ ಡೈರೆಕ್ಟರ್. ಬರ್ತೀನಿ. ರವಿ ವರ್ಮಾ ಮಾಸ್ಟರ್ ಬಂದರು. ಸರ್ ಫಸ್ಟ್ ಸಿನಿಮಾಲಿ ಬನಾರಸ್ಸಲ್ಲಿ ಅಷ್ಟೇನು ಫೈಟ್ ಮಾಡಿಲ್ವಲ್ಲ ನೀವು, ಹೀರೋ ಮಾಡ್ತಾರ ಫೈಟ್ ಅಂತ. ಬನ್ನಿ ಮಾಸ್ಟರ್, ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ, ಸ್ಟೈಲಾಗಿ ನಡ್ಕೊಂಬರಕ್ಕೆ ಹೇಳಿ ಸಾಕು. ಸ್ಟೈಲಾಗಿ ನಡ್ಕೊಂಬಂದ್ರೆ ನಾನು ತೆಗೆದುಬಿಡ್ತೀನಿ ಅಂತ. ಸ್ಟೈಲಾಗಿ ನಡ್ಕೊಂಬರೋದಲ್ಲ, ನೀವು ಫೈಟ್ ಕೆಲವು ತುಣುಕು ಅಷ್ಟೇ ನೋಡಿದ್ರಿ. ಸಿನಿಮಾದಲ್ಲಿ 3 ಫೈಟ್ ಇದೆ. 3 ಫೈಟನ್ನು ಜಾಹಿದ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಥರ ಅವ್ರು ಮಾಡಿದ್ದಾರೆ. ಆ್ಯಕ್ಚುಲಿ ಆ್ಯಕ್ಷನ್ ಇರೋ ಥರ ಅಂದ್ಕೊಂಡಿಲ್ಲ ನಾನು ಬನಾರಸ್ ನೋಡಿದಾಗ. ಚಾಕ್ಲೇಟ್ ಹೀರೋ, ಲವರ್ ಬಾಯ್ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಷನಲ್ಲೂ ಈ ಸಿನಿಮಾದಲ್ಲಿ ಈಸ್ ಕಿಲ್ಡ್ ಇಟ್. ಇನ್ನು ಥ್ಯಾಂಕ್ ಯು ಮಾಸ್ಟರ್, ನೀವು ಬಂದು ನನಗೆ ಸಿಂಗಲ್ ಕಾರ್ಡ್ 3 ಫೈಟ್ ಮಾಡಿಕೊಟ್ಟಿದ್ದಕ್ಕೆ. ಇನ್ನು ಮಲೈಕಾ ನನ್ನ ಕಾಂಬಿನೇಷನ್ ಇದು ಸೆಕೆಂಡ್ ಟೈಮು. ಉಪಾಧ್ಯಕ್ಷ ಮೊದಲನೇ ಸಿನಿಮಾ, ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದು. ಅಲ್ಲೇ ನನಗೆ ತುಂಬ ಇಂಪ್ರೆಸ್ ಆಗಿತ್ತು ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ. ಸೊ ಈ ಸಿನಿಮಾಗೆ ಈ ಪಾತ್ರ ತುಂಬಾ
ಟಫೆಸ್ಟ್ ಕ್ಯಾರೆಕ್ಟರ್. ಈ ಪಾತ್ರನ ಹೊಸ ಹುಡುಗಿ ಮಾಡೋದು ತುಂಬ ಕಷ್ಟ, ಯಾಕಂದರೆ 2 ಶೇಡ್ ಇದೆ. ಸೊ ಅವರೊಬ್ರಿಗೆಲ್ಲ ರಚಿತಾ ಅವ್ರದ್ದು 2 ಶೇಡ್ ಇದೆ, ಜಾಯ್ದ್ ಅವ್ರದ್ದು 3 ಶೇಡ್ ಇದೆ. ಸೊ ಅಂಥ ಪಾತ್ರನ ತುಂಬ ಲೀಲಾಜವಾಗಿ ಅಭಿನಯಿಸಿದ್ರೆ, ಯಾಕಂದರೆ ಎದುರುಗಡೆ ಆರ್ಟಿಸ್ಟ್ ಎಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ, ನಾವು ಅವಾಗ ಆಪೋಸಿಟ್ ಕೌಂಟರ್ ಆರ್ಟಿಸ್ಟು ಅಷ್ಟೇ ಅಭಿನಯಿಸೋಕ್ಕೆ ಸಾಧ್ಯತೆಗಳಾಗುತ್ತೆ. ಸೊ ನೀವು ಅದನ್ನು ಅದ್ಭುತವಾಗಿ 2 ಶೇಡಲ್ಲೂ ನಿಭಾಯಿಸಿದ್ದೀರ. ಥ್ಯಾಂಕ್ ಯು ಮಲೈಕಾ. ಇನ್ನು ನಮ್ಮ ಡಿಂಪಲ್ ಕ್ವೀನ್, ಲೇಡಿ ಸೂಪರ್ ಸ್ಟಾರ್, ಚಿಕ್ಕದಾಗಿ ಸ್ಮೈಲ್ ಬರ್ತಾ ಇದೆ, ದೊಡ್ಡದಾಗಿ ಬರಲಿ, ರಚಿತಾ ರಾಮ್ ಅವರು ಆ್ಯಕ್ಚುಲಿ ನಾವು ಫಸ್ಟ್ ಮಲ್ಪಲ್ಲಿ ಅವರ ಕಾಂಬಿನೇಷನ್ ಅಂದರೆ ಫಸ್ಟ್ ಶೂಟ್ ಅಂತ ಸ್ಟಾರ್ಟ್ ಆಗಿದ್ದು. ಅವಾಗಿನ್ನೂ ನಾನು ಅವರು ಅಷ್ಟು ನಮ್ಮ ಒಡನಾಟ ಇರಲಿಲ್ಲ, ಬರ್ತಿದ್ರು ಆ್ಯಕ್ಟ್ ಮಾಡ್ತಿದ್ರು ಬರ್ತಿದ್ರು. ಆ್ಯಕ್ಚುಲಿ ಹಂಪಿಲಿ ಶೂಟ್ ಮಾಡಿದ್ವಿ. ಹಂಪಿಲಿ ಅವಾಗ ಜಾಯ್ದ್ ಅವರು ಇರಲಿಲ್ಲ, ಮಲಾಯಿಕಾ ಬೇರೆ ಯಾರೂ ಇರಲಿಲ್ಲ, ಬರೀ ರಚಿತಾರಾಮ್ ಅವ್ರು ಒಬ್ಬರೇ ಇದ್ರು. ಆಮೇಲೆ ಲೇಟರ್ ಆನ್ ರಘು ಸರ್ ಜಾಯ್ನ್ ಆದರು. ಆ ಟೈಮಲ್ಲಿ ತುಂಬ ನಾವು ಶೇರ್ ಮಾಡ್ಕೊಂಡಿದ್ವಿ, ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್, ನಮ್ಮ ಎಕ್ಸ್ಪೀರಿಯನ್ಸ್, ಅಲ್ಲಿಂದ ನನ್ನ ರಿಲೇಷನ್ಶಿಪ್ ತುಂಬ, ಅಂದರೆ ಅವ್ರ ರಿಲೇಷನ್ಶಿಪ್ಪು, ಅವ್ರ ಫ್ರೆಂಡ್ಶಿಪ್ಪು, ಶಿ ಇಸ್ ಎ ವೆರಿ ಎಮೋಷ್ನಲ್ ಲೇಡಿ. ಅದು ನನಗೆ ತುಂಬ ಖುಷಿ ಕೊಡ್ತು, ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಎಲ್ಲ ಸೂಪರ್ ಸ್ಟಾರ್ ಜೊತೆ ಅಂತ ಮಾಡಿರುವಂಥ ನಟಿ ಅವರು. ಆಮೇಲೆ ಬೇರೆ ಲ್ಯಾಂಗ್ವೇಜ್ಗೂ ಹೋಗಿ ಸಿನಿಮಾಗಳು ಮಾಡಿರೋಂಥ ನಟಿ. ಸ್ವಲ್ಪನೂ ಒಂದು ಚೂರು ಅಹಂ ಇಲ್ಲದೆ, ಮಾತುಗಳಲ್ಲಾಗಲಿ ನಡ್ಕೊಳ್ಳೋ ರೀತಿಲಾಗಲಿ ಅವರು ತುಂಬ, ಅವ್ರ ಬಾಂಡಿಂಗು, ನಿಮ್ಮ ಸ್ನೇಹನೇ ನನಗೆ ತುಂಬ ಇಷ್ಟ ರಚಿತಾ, ನಿಮ್ಮ ಮಾತಾಗಲಿ ಪ್ರತಿಯೊಂದನ್ನು. ಆಮೇಲೆ ಇಡೀ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಅವರು ಇಡೀ ಸಿನಿಮಾದಲ್ಲಿ ಅವರು ಆವರಿಸ್ಕೊಂಡಿರೋ ರೀತಿ, ಆ ಪಾತ್ರನ ಅವರು ಆ ಪಾತ್ರದಲ್ಲಿ ಜೀವಿಸಿರೋ ರೀತಿ, ಇಡೀ ಸಿನಿಮಾ ನೋಡಿದವ್ರಿಗೆ ಕಣ್ಣಂಚಲ್ಲಿ ನೀರು ತರಿಸ್ತಾರೆ. ಅವ್ರ ಪಾತ್ರ ತುಂಬ ಕಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟು ಅದ್ಭುತವಾದ ಪಾತ್ರ, ಅಷ್ಟೇ ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ ಕೂಡ. ಇನ್ನು ರಘು ಸರ್ ನಾನು ಕಾಣೆದ ಬಗ್ಗೆ ಪ್ರಕಟಣೆಯಿಂದ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಅವ್ರೊಂಥರ ಅವ್ರು ನಮ್ಮನೆ ಫ್ಯಾಮಿಲಿ ಮೆಂಬರ್, ನಾನು ಅವ್ರ ಮನೆ ಫ್ಯಾಮಿಲಿ ಮೆಂಬರ್ ಥರ, ಅಷ್ಟು ಕ್ಲೋಸ್. ಈಗ ಬೇರೆ ರಾಜರಾಜೇಶ್ವರಿ ನಗರ ಬಗ್ಗೆನೇ ಅವರು ಶಿಫ್ಟ್ ಆಗಿದ್ದಾರೆ. ಮನೆಗೆ ಬೇರೆ ಹತ್ರ ವಾಕಬಲ್ ಡಿಸ್ಟೆನ್ಸಲ್ಲಿ ಸಿಕ್ಬಿಡ್ತಿದ್ವಿ. ಶೂಟಿಂಗ್ ಇದ್ರೆ ಡೇ ಟೈಮ್, ಶೂಟಿಂಗ್ ಇಲ್ಲ ಅಂದ್ರೆ ನೈಟ್ ಟೈಮ್ ಸಿಗ್ತಾ ಇರ್ತೀವಿ. ಸೊ ಅವರು ಸಾಕಷ್ಟು ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ, ಅವರ ಅನುಭವಗಳನ್ನ ಸಾಕಷ್ಟು ನಮ್ಗೆ ಹಂಚ್ಕೊಂಡಿದ್ದಾರೆ. ಅವರಿಂದ ಕಲ್ತಿರೋದೇ ಹೆಚ್ಚು. ಆ್ಯಕ್ಟಿಂಗ್ ಬಗ್ಗೆನೂ ಕೂಡ ನನ್ನ ಹತ್ರ ತುಂಬ ಚರ್ಚೆ ಮಾಡ್ತಾರೆ. ಈ ಈಸ್ ಎ ಲೈಬ್ರರಿ, ಯಾಕಂದ್ರೆ ಅವ್ರು ತುಂಬ ಪುಸ್ತಕಗಳಾದಂಥ ಹವ್ಯಾಸ ಇರೋಂಥ ವ್ಯಕ್ತಿತ್ವ ರಘು ಸರ್ದು. ನನಗೆ ಪುಸ್ತಕಗಳು ಓದೋದು ಕಂಡ್ರೆ ಇಷ್ಟ, ನನಗೂ ಓದೋದು ತುಂಬ ಇಷ್ಟ. ಆದರೆ ಅದೇನೋ ಗೊತ್ತಿಲ್ಲ, 10 ಪೇಜ್ ಓದೋಷ್ಟಕ್ಕೆ ನಿದ್ದೆ ಬರುತ್ತೆ, ಇಲ್ಲ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಅತಿ ಹೆಚ್ಚು ಓದೋರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಸೆ ಪಡ್ತೀನಿ. ಅದ್ರಲ್ಲಿ ರಘು ಸರ್ ಅವ್ರು ನೀವು ಲೈಬ್ರರಿ ಅಂತ ಹೇಳೋರು ತಪ್ಪಲ್ಲ ಸರ್, ಯಾಕಂದ್ರೆ ನೀವು ಯಾವಾಗ ಕೂತ್ಕೊಂಡ್ರು ರಂಗಭೂಮಿಯಿಂದ ಹಿಡಿದು ದೊಡ್ಡ ಸಾಹಿತಿಗಳ ಬಗ್ಗೆ ಅವ್ರು ಮಾತಾಡ್ತಾರೆ. ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ ರಘು ಸರ್. ಥ್ಯಾಂಕ್ ಯು ಸೊ ಮಚ್. ಪ್ರೊಡ್ಯೂಸರ್ ಬಗ್ಗೆ ಹೇಳಿದ್ದೀನಿ. ಇನ್ನು ಅವರು ನೆಕ್ಸ್ಟ್ ನೀವು ಕೇಳೋ ಕ್ವಶನ್ಗೆ ಸುಪ್ರೀತ್ ಅವರು, ಯಾಕಂದ್ರೆ ಇಲ್ಲಿವರೆಗೂ ನಾವೇನೋ ಸಿನಿಮಾ ಮಾಡಿದ್ವಿ, ಈ ಡಿಸ್ಟ್ರಿಬ್ಯೂಷನ್ ಸಿನಿಮಾ ತಂದ್ಬಿಟ್ಟು ಸ್ಕ್ರೀನಲ್ಲಿ ನಿಲ್ಸೋದಿದೆಯಲ್ಲ ತೆರೆ ಮೇಲೆ, ಅದು ತುಂಬ ಇವತ್ತು ದೊಡ್ಡ ಮಾಫಿಯಾ. ಇವತ್ತು ಅದಕ್ಕೆ ದೊಡ್ಡ ಸ್ಟ್ರಾಂಗ್ ಪರ್ಸನ್ ಒಬ್ರು ನಮ್ಮ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಬೇಕು. ಅದಕ್ಕೆ ಸುಪ್ರೀತ್ ಅವರು, KVN ಸಂಸ್ಥೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ನಿಮ್ಮ ಸಹಕಾರ ನಮಗೆ ಸದಾ ಇರುತ್ತೆ, ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸುಪ್ರೀತ್. ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ತಿದ್ದೀನಿ ಅನ್ಸುತ್ತೆ, ನೀವು ಕ್ವಶನ್ ಕೇಳಿದ್ರೆ ನಾವು ಮಾತಾಡ್ತಾ ಹೋಗ್ತೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಹಾಂ ಸರ್ ನೀವೇನಾದ್ರು ಕೇಳಿದ್ರೆ ನಾನು ಹೇಳೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಕಂಡು ಯಾಕೆ ನೋಡಬೇಕು ಅಂತ ಒಂದೈದು ವಿಶೇಷವಾದ ವಿಷಯ. ಕಂಡು ಯಾಕೆ ನೋಡಬೇಕು ಅಂದರೆ ಸರ್, ಮೊದಲನೇದಾಗಿ ತಮಿಳ್, ತೆಲುಗು, ಹಿಂದಿ, ಮಲಯಾಳಂ, ಕನ್ನಡ ಆ ಸಿನಿಮಾ ಇದಲ್ಲ, ಇದು ಕನ್ನಡ ಸಿನಿಮಾನೇ. ಕನ್ನಡಿಗರಿಗೋಸ್ಕರನೇ ಮಾಡಿರೋಂಥ ಸಿನಿಮಾ, ಕರ್ನಾಟಕ ಜನತೆಗೋಸ್ಕರನೇ ಮಾಡಿರೋ ಸಿನಿಮಾ. ಆಮೇಲೆ ವಾಸು ಸರ್ ಮಧ್ಯದಲ್ಲಿ ಯಾಕೆ ಇಂಗ್ಲೀಷ್ ಟೈಕ್ ಇಟ್ಟಿದ್ದೀರಿ ಅಂತ ಕೇಳ್ಬಿಡಿ ದಯವಿಟ್ಟು. ಕನ್ನಡ ಪ್ರೇಕ್ಷಕ ಅಂದರೆ ಇತ್ತೀಚೆಗೆ ಅಬ್ಬರ ಜಾಸ್ತಿ ಆಗಿದೆ ಸಿನಿಮಾಗಳು. ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಬ್ಬರ ಜಾಸ್ತಿ ಆಗಿದೆ. ದೊಡ್ಡವ್ರು ಮಾಡಲಿ, ದೊಡ್ಡ ಸಿನಿಮಾಗಳು ಅವ್ರು ಮಾಡ್ತಿದ್ರು. ಇನ್ನೊಂದಷ್ಟು ಕಡೆ ನಮ್ಮ ಮಣ್ಣಿನ ಕಥೆಗಳು, ನಮ್ಮ ನೆಲದ ಫೀಲು. ಆಮೇಲೆ ಕೆಲವು ಸರಿ ನಾವು ನೋಡ್ತಿರ್ತೀವಿ, ಎಷ್ಟೋ ಕಡೆ ಕೇಳ್ತಿರ್ತಾರೆ. ಆಮೇಲೆ ಕೆಲವು ಸಿನಿಮಾಗಳು ಕಮೆಂಟ್ ಆಗ್ತಿರ್ತಾರೆ, ಸಾಕು ನಮಗೆ ಲೈಟ್ ಹಾರ್ಟೆಡ್ ಮೂವೀಸ್ ಬೇಕು, ಒಂದು ಫೀಲ್ ಗುಡ್ ಮೂವೀಸ್ ಬೇಕು ಅಂತ ಕೇಳ್ತಾ ಇರ್ತಾರೆ.
ಆ ಏನು ಕಮೆಂಟಲ್ಲಿ ಮತ್ತೆ ಜನಗಳು ಕೇಳ್ತಿದ್ರೆ ಆ ಒಂದು ಫೀಲ್ ಗುಡ್ ಸಿನಿಮಾ ಕಲ್ಟ್ ಅಂತ ಒಂದು ಅದ್ಭುತವಾದ ಫೀಲ್ ಕೊಡುತ್ತೆ. ಸಖತ್ ಎಮೋಷನಲ್ ಆಗಿ ಸಿನಿಮಾ ನೋಡ್ತೀರಾ. ಕಲ್ಟ್ ಅಂದ ತಕ್ಷಣ ಏನೋ ಬರೀ ಯೂತ್ಸ್ಗೆ ಕಾನ್ಸಂಟ್ರೇಟ್ ಮಾಡಿರ್ತೀವಿ ಅಂತ ಏನಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಏನಾಗಿದೆ, ನಾವು ವಿಷಯ ಒಳಗಡೆ ಏನಿದೆ ಅನ್ನೋ ಗಿಫ್ಟ್ ಒಳಗಡೆ ಏನು ಗಿಫ್ಟ್ ಇದೆ ಅನ್ನೋದಕ್ಕಿಂತ ಅದು ಹ್ಯಾಂಪರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಹ್ಯಾಂಪರ್ನ ಯೂತ್ಸ್ಗೆ ಅವ್ರಿಗೆ ಇಷ್ಟಪಡತ್ತಂತ ಒಂದು ಹ್ಯಾಂಪರ್ ಮಾಡಿ ಒಳಗೆ ಕರೆದು ಅವ್ರಿಗೆ ವಿಷಯನ ಹೇಳ್ತಾ ಇದ್ವಿ. ಸಾಕಷ್ಟು ವಿಷಯಗಳಿದೆ ಸರ್, ತುಂಬಾ ಒಳ್ಳೆ ವಿಷಯಗಳಿದೆ, ತುಂಬಾ ಒಳ್ಳೆ ಫೀಲ್ ಇದೆ. ಏನು ಒಂದಷ್ಟು ಮಿಸ್ ಮಾಡ್ಕೊಂಡಿದ್ದೀವಿ ಇಷ್ಟು ವರ್ಷದಿಂದ, ಒಂದು ಒಳ್ಳೆ ಈ ಥರದೊಂದು ಗುಡ್ ಫೀಲ್ ಸಿನಿಮಾಗಳು ಬಂದಿಲ್ಲ ಅಂದ್ರೆ ಆ ಸಿನಿಮಾ ಕಲ್ಟ್ ಆಗುತ್ತೆ. ಅದು 100% ಅದಕ್ಕೋಸ್ಕರ ಕಲ್ಟ್ ಸಿನಿಮಾ ನೋಡಬೇಕು. ಸಖತ್ ಹ್ಯೂಮನ್ ವ್ಯಾಲ್ಯೂಸ್ ಇದೆ. ಎಕ್ಸ್ಪೆಷಲಿ ಈಗಿನ ಜನ್ರೇಷನ್ ಏನು ನಾವು ಯಂಗ್ ಜನ್ರೇಷನ್ ಏನಿದೆ, ಆ ಜನ್ರೇಷನ್ ಮತ್ತೆ ಆ ಜನ್ರೇಷನ್ ಪೇರೆಂಟ್ಸ್ ನೋಡಲೇಬೇಕಾದಂಥ ಸಿನಿಮಾ ಇದು. ಸೊ ಆ ವಿಷಯಗಳು ಎಲ್ಲರಿಗೂ ತಲುಪಲೇಬೇಕಾಗಿದೆ. ಸೊ ಅಂತ ಒಂದು ವಿಷಯ ಇಟ್ಕೊಂಡು ಮಾಡಿರುವಂಥ ಸಿನಿಮಾನೇ ಕಲ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ KV ಎಲ್ರಿಗೂ ನಮಸ್ತೆ. ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ಗಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ವಿ ಆರ್ ಪ್ರೆಸೆಂಟಿಂಗ್ ದಿಸ್ ಮೂವಿ. ಸೊ ನಮ್ಮ ಸಿನಿಮಾನ ನಾವೇ ರಿಲೀಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಮೋರ್ ಓವರ್ ಈ ಸಲ ಜಾಯದ್ ಸರ್ ಓಡಾಡೋದು ಹೆಂಗಿದೆ ಅಂತಂದರೆ, ಯಾವಾಗ ಸಿಕ್ಕಿದ್ರು ನಾನು ನಾಳೆ ಅಲ್ಲಿ ಹೋಗ್ತಾ ಇದ್ದೀನಿ, ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ, ನಿನ್ನೆ ಇಲ್ಲಿಂದ ಬಂದೆ, ಅದನ್ನೇ ಹೇಳ್ತಿದ್ದೆ. ಇವತ್ತೊಂದೇ ದಿನ ಎಲ್ಲೋ ಇವತ್ತು ಮಧ್ಯಾಹ್ನ ಸಿಕ್ಕಿದಾಗ ಅವ್ರು ಹೇಳಿದ್ದು ಅಂತಂದರೆ, ಇವತ್ತೆಲ್ಲೂ ಟ್ರಾವೆಲ್ ಇಲ್ಲ ಸರ್, ಈವ್ನಿಂಗ್ ಒಂದು ನಮ್ಮದೇ ಇವೆಂಟ್ ಇದೆ ಅಂತ ಹೇಳಿದ್ಬಿಟ್ರೆ, ತಿರ್ಗಿ ನಾಳೆಯಿಂದ ಮತ್ತೆ ಸ್ಟಾರ್ಟ್ ಇದೆ ಹೊರಡೋದು. ಸೊ ಮೋರ್ ದನ್ ಎನಿಥಿಂಗ್ ಸಿನಿಮಾದ ಸಾಂಗು ತುಂಬ ಅದ್ಭುತವಾದಂಥ ಯಶಸ್ಸನ್ನು ಕಂಡಿದೆ. ಯಾವಾಗಲೂ ನಾನು ಏನು ಹೇಳ್ತೀನಿ ಅಂದರೆ, ಒಂದು ಸಿನಿಮಾದ ಸಾಂಗ್ ಯಾವಾಗ ರೀಚ್ ಆಗುತ್ತೆ, ಸಿನಿಮಾ 50% ಗೆದ್ದಾಗೆ, 50% ಆ ಸಿನಿಮಾ ಗೆದ್ದಾಗೆ. ಯಾಕಂದರೆ ಆಡಿಯನ್ಸು ಫ್ಲೋ ಚೆನ್ನಾಗಿರುತ್ತೆ ಒಂದು ಸಾಂಗ್ ಹಿಟ್ ಆದಾಗ. ಈ ಸಿನಿಮಾನು ಸಹ ಆಲ್ಮೋಸ್ಟ್ ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಅರ್ಜುನ್ ಜನ್ಯ ಸರ್ಗೆ ಮತ್ತು ಅನಿಲ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವರಿಬ್ಬರು ಕಾಂಬಿನೇಷನ್ ಯಾವಾಗಲೂ ವರ್ಕ್ ಆಗಿದೆ. ಎಸ್ಪೆಷಲಿ ಫಾರ್ ಅವ್ರು ಮಾಡಿರ್ತಕ್ಕಂಥ ಅವ್ರು ಕಾಂಬಿನೇಷನ್ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾನು ಸಾಂಗ್ಸ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಇದರಲ್ಲೂ ಸಹ ತುಂಬ ಚೆನ್ನಾಗಿ ಬಂದಿದೆ. ಸೊ ಈಗ ಟ್ರೈಲರ್ ನೋಡಿದ್ವಿ. ಟ್ರೈಲರ್ ಆಲ್ಸೋ ಏನಂತಂದರೆ ನಮ್ಗೆ ಕೆಲವೊಂದು ಸೀನ್ಸ್ ತೋರಿಸಿದ್ರು, ಬಟ್ ಟ್ರೈಲರ್ ನಾನು ತುಂಬ ಇಂಪ್ರೆಸ್ ಆದೆ ಟ್ರೈಲ್ ನೋಡಿದ್ಮೇಲೆ. ಐ ಲೈಕ್ ಇಟ್ ಅ ಲಾಟ್. ಸೊ ಎಲ್ಲ ಬರೋ ನೆಕ್ಸ್ಟ್ ಶುಕ್ರವಾರ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಎಲ್ಲರೂ ಹಾರೈಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. 2 ಸಿನಿಮಾ ಇದೆ, ಕನ್ನಡದಲ್ಲಿ 2 ಸಿನಿಮಾ ಸರ್. ಈಗ ತಮಿಳು ಸಿನಿಮಾ ಇದೆ ನಿಮ್ಮ ಪ್ರೊಡಕ್ಷನ್. ಹೌದು. ಇಲ್ಲ, ಇದು ಕಲ್ಟು ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಸುಪ್ರೀತ್ ಅವ್ರಿಗೊಂದು ಪ್ರಶ್ನೆ ಇದೆ. ಏನಿದೆ? ಸುಪ್ರೀತ್ ಅವ್ರಿಗೊಂದು ಪ್ರಶ್ನೆ. ಎಸ್ ಸರ್. ಕಲ್ಟ್ ಫಿಲ್ಮ್ ರಿಲೀಸ್ ಆಗೋ ದಿವಸಕ್ಕೆ ಇನ್ನೊಂದು ಫಿಲ್ಮ್ ಇದೆ. ಹೌದು. ತೀರಾ ಇತ್ತೀಚೆಗೆ ನೋಡಿದ್ವಿ, 2 ಒಳ್ಳೊಳ್ಳೆ ಸಿನಿಮಾಗಳು ಬಂತು. ಆ 2 ಕಾಂಪಿಟೇಷನ್ ನಡುವೆ ಜನಕ್ಕೂ ಸರಿಯಾಗಿ ರೀಚ್ ಆಗಲಿಲ್ಲ, ಆ ಫಿಲ್ಮ್ಗಳು ಓಡಿಲ್ಲ. ಹೋದ ಡಿಸೆಂಬರಲ್ಲೂ ಅದೇ ರೀತಿ ಆಗಿತ್ತು. ಸೊ 2 ಮೇಜರ್ ಫಿಲ್ಮ್ಗಳು ಬರೋದ್ರಿಂದ ಅದು ಪ್ರೊಡ್ಯೂಸರ್ಗೂ ಒಂದು ರೀತಿ ಎಲ್ಲೋ ಪ್ರಾಬ್ಲಮ್ ಆಗುತ್ತೆ, ಮತ್ತು ಆಡಿಯನ್ಸ್ಗೂ ಎಲ್ಲೋ ಒಂದು ರೀತಿ ಪ್ರಾಬ್ಲಮ್ ಆಗುತ್ತೆ. ಸರ್ ನೀವು ಲಾಸ್ಟ್ 25th ಬಗ್ಗೆ ತಾವು ಹೇಳ್ತಾ ಇದ್ದೀರಲ್ಲ ಸರ್, ಅಂದರೆ ಲಾಸ್ಟ್ ಡಿಸೆಂಬರ್ 25 ಸರ್. ಆ ಸಿನಿಮಾಗೆ ಈ ಸಿನಿಮಾಗೂ ಇದು ಡಿಸೆಂಬರ್ 24 ಅಲ್ಲೂ ಅದೇ ರೀತಿ ಆಗಿದೆ. ಅಂದರೆ ಬೇಸಿಕ್ಲಿ ಏನೋ ಕಾಂಪಿಟೇಷನ್ ಬಿಟ್ವೀನ್ 2 ಕನ್ನಡ ಫಿಲ್ಮ್ಸ್. ಸರ್ ಲಾಸ್ಟ್ 25ಗೂ ಈ 23rd ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂತಂದರೆ ಸರ್, ಲಾಸ್ಟ್ 25th ಬೋತ್ ಆರ್ ವೆರಿ ಬಿಗ್ ಬಡ್ಜೆಟ್ ಸಿನಿಮಾ ಸರ್. ನಾವಿಲ್ಲಿ ಅದಕ್ಕೆ ಏನಂತಂದರೆ ಲಾಸ್ಟ್ 2 ಸಿನಿಮಾಗಿರ್ತಕ್ಕಂಥ ಪೊಟೆನ್ಷಿಯಲ್ ಏನಂದರೆ 250 ಥಿಯೇಟರ್ಸ್. ಅಂದರೆ 2 ಸಿನಿಮಾ ಸಹ 250 ಸೆಂಟ್ರಲ್ಲಿ ರಿಲೀಸ್ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಯಾಕೆ ಅಂತಂದರೆ 2 ಬಿಗ್ ಸಿನಿಮಾ ಒಂದೇ ಸತಿ ಬಂದಿದ್ದರಿಂದ. ಇಲ್ಲಿ ಆ ಸಮಸ್ಯೆ ಏನಕ್ಕಿಲ್ಲ ಅಂದರೆ ನಮ್ಮ ಟಾರ್ಗೆಟ್ ಇರೋದು 125 ಸೆಂಟರ್ಸ್ ಫಸ್ಟ್ ವೀಕ್ಗೆ. ಸೊ ಆ ಥರ ಯಾವುದೇ ಸಮಸ್ಯೆ ಆ ಸಿನಿಮಾಗಾಗಲಿ ಈ ಸಿನಿಮಾಗಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಸರ್. Rachita, we did see you a lot in the promotions. We're happy to see you here. Thank you. Yeah, of course, ಅವರೇ ಹೇಳ್ತಾ ಇದ್ರು 2 ಸಿನಿಮಾ ಬರ್ತಾ ಇದೆ. 2 ಸಿನಿಮಾದಲ್ಲೂ ರಚಿತಾ ರಾಮ್ ಇದ್ದಾರೆ. ಒಂದು ಕಡೆ ಫುಲ್ ಗೃಹಿಣಿ ಥರ, ಇನ್ನೊಂದು ಕಡೆ ಫುಲ್ ಮಾಡರ್ನು. ವಾಟ್ ವಾಸ್ ಯೋರ್ ಶಿಫ್ಟ್ ಇನ್ ರೋಲ್ಸ್ ಬಿಟ್ವೀನ್ ಲ್ಯಾಂಡ್ ಲಾರ್ಡ್ ಆ್ಯಂಡ್ ಕಲ್ಟ್? ಡೆಫಿನೆಟ್ಲಿ ನೀವು ಹೇಳಿದಂಗೆ ತುಂಬ ವಿಭಿನ್ನವಾಗಿರುವಂಥ ಪಾತ್ರಗಳು ಎರಡೂ. ಆ್ಯಂಡ್ ಇಟ್ ವಾಸ್ ಅ ಚಾಲೆಂಜ್ ಫಾರ್ ಮೀ. ಪ್ಯಾರಲಲ್ ಆಗಿ ನಾನು ಒಂದು 3 ಸಿನಿಮಾ ಶೂಟಿಂಗ್ ಮಾಡ್ತಿದ್ದೆ. ಐ ಥಿಂಕ್ ಕಲ್ಟ್ ಮತ್ತು ಲ್ಯಾಂಡ್ ಲಾರ್ಡ್ ಮಾಡಬೇಕಾದ್ರೆ ಐ ವಾಸ್ ಶೂಟಿಂಗ್ ಫಾರ್ ಕೂಲಿ.
ಸೊ ಇಟ್ ವಾಸ್ ಲೈಕ್ 3 ಕ್ಯಾರೆಕ್ಟರ್ಸ್ ಆಲ್ ಟುಗೆದರ್ ಒಟ್ಟಿಗೆ. ಅದಾದ್ಮೇಲೆ ಕೂಲಿ ಆದಮೇಲೆ ಇಟ್ ವಾಸ್ ಓನ್ಲಿ ಲ್ಯಾಂಡ್ ಲಾರ್ಡ್ ಆ್ಯಂಡ್ ಕಲ್ಟ್. ಇನ್ಫ್ಯಾಕ್ಟ್ ಲ್ಯಾಂಡ್ ಲಾರ್ಡ್ ಮಾಡಬೇಕಾದ್ರೆ ನನಗೆ ಐ ವಾಸ್ ಸಪೋಸ್ ಟು ಬಿ ವೆರಿ ನ್ಯಾಚುರಲ್, ವೆರಿ ಐ ಆಮ್ ನಾಟ್ ಸಪೋಸ್ ಟು ಗೋ ಫಾರ್ ವ್ಯಾಕ್ಸಿಂಗ್ ಥ್ರೆಡಿಂಗ್ ಅವೆಲ್ಲ ಏನೂ ಇಲ್ಲ, ವೆರಿ ವೆರಿ ನ್ಯಾಚುರಲ್. ಸೊ ಇಲ್ಲಿ ಕಲ್ಟ್ಗೆ ಐ ಹ್ಯಾವ್ ಟು ವೆಲ್ ಗ್ರೂಮ್ಡ್, ಆಮೇಲೆ ತುಂಬ ಪ್ರೆಸೆಂಟಬಲ್ ಆಗಿರಬೇಕು. ತುಂಬ ಕಷ್ಟ ಆಗ್ತಿತ್ತು ಸ್ಕೆಡ್ಯೂಲ್ ಪ್ಲ್ಯಾನ್ ಮಾಡೋದು, ಡೇಟ್ಸ್ ಪ್ಲ್ಯಾನ್ ಮಾಡೋದೆಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ದ ಕ್ಯಾರೆಕ್ಟರ್, ನನ್ನ ಪಾತ್ರ ಇದರಲ್ಲಿ ಬೋಲ್ಡ್ ಅನ್ನೋದಕ್ಕಿಂತ ಶೀ ಈಸ್ ವೆರಿ ಡೈನಾಮಿಕ್ ಅಂತ ಹೇಳ್ಬೋದು. ಹೌದು, ವೆರಿ ತುಂಬ ಕಲ್ಟಾಗಿ ಇದೆ ನನ್ನ ಪಾತ್ರ. ಅನಿಲ್ ಸರ್ ಮೆನ್ಷನ್ ಮಾಡ್ದಂಗೆ there are 2 shades in the film. ಸೊ ಯಾಕೆ ಅವಳು ಅಷ್ಟು ಕಲ್ಟ್ ಅಂಡ್ ಡೈನಾಮಿಕ್ ಆಗ್ತಾಳೆ ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಬಟ್ ಈಗೇನ್ ಈ ಸಿನಿಮಾದಲ್ಲೇ ನನಗೆ 2 ಶೇಡ್ ಇರೋದ್ರಿಂದ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ನನಗೆ. ಪ್ರತಿ ಸತಿ ಡೈರೆಕ್ಟ್ರು ಯಾವಾಗಲೂ ಎಮೋಷನ್ಸ್ ಇದೆ, ರಚಿತಾ ರಾಮ್ ಕ್ಯಾರೆಕ್ಟ್ರಲ್ಲಿ ಎಮೋಷನ್ಸ್ ಇದೆ, ಎಮೋಷನ್ಸ್ ಮಾಡರ್ನ್ ಲುಕ್ಕಲ್ಲಿ, ಮಾಡರ್ನ್ ಕ್ಯಾರೆಕ್ಟರೈಸೇಷನಲ್ಲಿ ಎಮೋಷನ್ಸ್ ಹೇಗೆ, ಹೌ ಡು ಯು ಬ್ರಿಂಗ್ ಅಬೌಟ್? ಇಟ್ ವಾಸ್ ಅಂದರೆ ಅವರೇ ಹೇಳ್ದಂಗೆ ಆಪೋಸಿಟ್ ಕ್ಯಾರೆಕ್ಟರ್ ಯಾರು ಪ್ಲೇ ಮಾಡ್ತಾರಲ್ವಾ ಅವ್ರು ತುಂಬ ರಿಯಲಿಸ್ಟಿಕ್ ಆಗಿದ್ದಾಗ ನಮಗೂ ಆಟೋಮೆಟಿಕ್ ಆಗಿ ಹಾಗೆ ಬರುತ್ತೆ. ಸೊ ಇಟ್ ವಾಸ್ ಮೈಸೆಲ್ಫ್ ಆ್ಯಂಡ್ ಝಯದ್ ಬನಾರಸ್ ಆದಮೇಲೆ ನನಗೆ ಇಟ್ ವಾಸ್ ಫಸ್ಟ್ ಟೈಮ್ ನಾನು ಝಯದ್ನ ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋವಂಥದ್ದು. ಆ್ಯಂಡ್ ಝಯದ್ ಪಾತ್ರ ಮಾಡ್ತಿರ್ಬೇಕಾದ್ರೆ ಐ ರಿಯಲಿ ಫೆಲ್ಟ್ ವೆರಿ ಪ್ರೊಫೆಷನಲ್ ಆ್ಯಂಡ್ ತುಂಬಾ ಒಂದು 10 ಸಿನಿಮಾ ಮಾಡಿರೋಷ್ಟು ಎಕ್ಸ್ಪೀರಿಯನ್ಸಲ್ಲಿ ಮಾಡ್ತಿದ್ರು ಅವರು ಅಭಿನಯ. ಅದಾದಮೇಲೆ ಇಟ್ ವಾಸ್ ಆಲ್ ವಿತ್ ಮೈ ಫಾದರ್ ಆ್ಯಂಡ್ ರಘು ಸರ್ ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ನಾನು. ಆ್ಯಂಡ್ ಸರ್ ಜೊತೆ ನನಗೆ ನಿಜವಾಗ್ಲೂ ನಾನು ಅವರ ಮಗಳು ಥರನೇ ಇದ್ದೆ, ಅವ್ರು ನನ್ನ ತಂದೆ ಥರನೇ ನನಗೆ ಇಡೀ ಸಿನಿಮಾ ನಮ್ಮಿಬ್ಬರ ಸೀನ್ಸಲ್ಲಿ ಏನಿದ್ರು ಅಷ್ಟು ನಾನು ನನ್ನ ತಂದೆ ಜೊತೆ ಕೆಲಸ ಮಾಡ್ತೀನಿ. ನನ್ನ ತಂದೆ ಜೊತೆ ನಾನು ಅಭಿನಯಿಸ್ತಿರ್ಲಿಲ್ಲ, ಇಟ್ ವಾಸ್ ವಿ ವರ್ ಲಿವಿಂಗ್ ದ ಕ್ಯಾರೆಕ್ಟರ್ ಅಷ್ಟೇ. ಸೊ ಇಟ್ ವಾಸ್ ವಂಡರ್ಫುಲ್ ಟು ವರ್ಕ್ ವಿತ್ ಬೋತ್ ಆಫ್ ದೆಮ್. ಸಾರಿ ನೀವೆಲ್ಲರಿಗೂ ನಮಸ್ಕಾರ ಅಂತ ಹೇಳಿಲ್ಲ, ಸಡನ್ ಆಗಿ ಬಂದು ಶೂಟ್ ಮಾಡಿದ್ರು ನನಗೆ. One is, will you watch first the Cult or will you watch Landlord? ನೀವು ಯಾಕೆ ನೋಡ್ತೀರಾ ಫಸ್ಟ್? ಅಲ್ಲ, ನಮ್ಮ ಜರ್ನಲಿಸ್ಟ್ ಆಗಿ ನಾವು ನೋಡಲೇಬೇಕು. ನಾನು ಸಿನಿಮಾ 2 ಡಬ್ಬಿಂಗ್ ಮಾಡಿರೋದ್ರಿಂದ 2 ಸಿನಿಮಾ ನೋಡಿ. ಯಾಕೆ ಫಸ್ಟ್ ನೋಡ್ತೀರಾ ಅಂತ ಇಂಪಾರ್ಟೆಂಟ್ ಇಲ್ಲ, ಯಾವ ಥರ ನೋಡಿ ಸಿನಿಮಾ, ಫಸ್ಟ್ ಲ್ಯಾಂಡ್ ಲಾರ್ಡ್ ನೋಡ್ತಿರೋ ಇಲ್ಲ ಸೆಕೆಂಡ್ ಕಲ್ಟ್ ನೋಡ್ತಿರೋ? ನಾನಲ್ಲ, ನೀವು ಯಾವ ಫಿಲ್ಮ್ ನೋಡ್ತೀರಾ ಅಂತ. ಯಾರು ಫಸ್ಟ್ ಶೋ ರನ್ ಆಗೋದು ಆ ಫಸ್ಟ್ ನಾನು ಅದನ್ನು ನೋಡ್ತೀನಿ. ಗುರುವಾರ ರಿಲೀಸ್ ಆಗುತ್ತೆ ಏನಾದರೂ ಇದೆಯಾ ಬೈ ಎನಿ ಚಾನ್ಸ್? 2 ಫ್ರೆಂಡ್ ರಚಿತಾ ಅವರೇ ಅದಕ್ಕೆ ಹೋಗಲ್ಲ ನನಗೆ. ಆರಾಮ್ಸಿಗೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಬೀನ್ ವೆರಿ ಆನೆಸ್ಟ್ ವಿತ್ ಆಲ್ ಆಫ್ ಯು, ಇವರಿಬ್ಬರಿಗಿಂತ ತುಂಬ ಪುಟ್ಟ ಮಗು ಥರ ಇರ್ತೀನಿ ನನ್ನ ಸೆಟ್ಟಲ್ಲಿ. ಆ ಸೀನಿಯಾರಿಟಿ ಎಲ್ಲ ನನಗೆ ಇಷ್ಟನೇ ಇಲ್ಲ, ನನಗೆ ಇಷ್ಟಪಡೋದು ಇಲ್ಲ. ಪಾತ್ರ ಕೊಡ್ತಾರೆ, ಒಳ್ಳೆ ಪಾತ್ರ, ಆ್ಯಂಡ್ ಆ ಒಂದು ಗುಡ್ ವೈಬ್, ಒಂದು ಒಳ್ಳೆ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡೋದು ಒಂದು ಆಸೆ ನನಗೆ ಅಷ್ಟೇ. ಸೀನಿಯಾರಿಟಿಯಿಂದ ಬರೋದು ಇಲ್ಲ ನಾನು ಒಂದೇ ಟೇಕ್ ಮಾಡೋದು ಅದೆಲ್ಲ ನನಗೆ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಸೊ ಪ್ರಾಬ್ಲಿ ದಟ್ಸ್ ದ ರೀಸನ್ ಅವ್ರು ಅಷ್ಟು ನನ್ನ ಬಗ್ಗೆ ಹೇಳಿರೋ ಅಂಥದ್ದು. ಇಲ್ಲ ಅಂತಂದರೆ ಪ್ರಾಬ್ಲಿ ಐ ವುಡಂಟ್ ಹ್ಯಾವ್ ಬೀನ್ ಇನ್ ದ ಇಂಡಸ್ಟ್ರಿ. ಅಷ್ಟು ಸೀನಿಯಾರಿಟಿ ಎಲ್ಲ ತೋರಿಸಿದ್ರೆ ದಯವಿಟ್ಟು ಮನೆಗೆ ಹೋಗಿ ಅಂತ ಹೇಳ್ಬಿಡ್ತಿದ್ರೇನು, ನನಗೆ ಅದು ಬರೋದು. ಸರ್, was there a wish list that you have to wanted to act with Rachita Ram? The actor ಜೊತೆ ನಾನು ಮಾಡಬೇಕು ಅಂತ. Was there any wish list that you wanted to act with Rachita? ನಾನು ನಿಮ್ಮ ಪ್ರಶ್ನೆಗೆ ಬರ್ತೀನಿ. ಎಲ್ಲರೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು, ಮಾಧ್ಯಮ ಮಿತ್ರರಿಗೆ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮ್ಯಾಮ್, ಸಾರಿ, ನಾನು ನಿಮ್ಮ ಪ್ರಶ್ನೆ ಕೇಳಿಲ್ಲ, ಹೇಳಿ ಮ್ಯಾಮ್ ಪ್ಲೀಸ್ ವಾಚ್ ಮಾಡಿ. ಅಲ್ಲ, ಒಂದೊಂದು there is some for just one film out actor, there's always that wish list. We want to work with certain actors ಅಂತ. Was Rachita Ram in your list ಅಂತ ಕೇಳಿ? Of course, definitely. ನಮ್ಮ ಇಂಡಸ್ಟ್ರಿ ಟಿಂಪಲ್ ಕ್ವೀನ್ ಅವರು, ಯಾರು ಆಸೆ ಇರಲ್ಲ ಹೇಳಿ. ಡೆಫಿನೆಟ್ ನನಗೂ ಆಸೆ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿ. ಒಂದು ಫ್ರೆಂಡ್ಶಿಪ್ಪು ಇತ್ತು ಈ ಸಿನಿಮಾ ಮುಂಚೆನೂ ಕೂಡ. ಸೊ ಯಾವಾಗ ನಾವು ಸಿಕ್ಕಿದಾಗೆಲ್ಲ ಒಂದು ಸತಿ ಅಂದರೆ ಒಂದು ಸಿನಿಮಾ ಮಾಡಲೇಬೇಕು ಜೊತೆಯಲ್ಲಿ ಅಂತ ಹೇಳಿ. ಸೊ ಫೈನಲಿ ನಾವು ಜೊತೆಲಿ ಕೆಲಸ ಮಾಡೋದು ತುಂಬ ಖುಷಿ ಆಗ್ತದೆ. Yes, sir.
ಸೊ ಎಲ್ಲರೂ ಹೇಳಿದ್ರು ಭಾಳ ತುಂಬ ವಿಶೇಷವಾದ ಪಾತ್ರ, ಈ ಹಿಂದೆ ಎಲ್ಲೂ ಮಾಡಿಲ್ಲ ಈ ಥರದ ಪಾತ್ರ ಅಂತ, ನಿಮ್ಮ ಪಾತ್ರದ ಬಗ್ಗೆ. ಸೊ ಅಷ್ಟು ಚೇಂಜ್ ಓವರ್ ಇರುವಂಥ ಕ್ಯಾರೆಕ್ಟರ್ ಏನು ಅಂತ ಹೇಳ್ಬೋದಾ ನಿಮ್ಮ ಪಾತ್ರ? ಐ ಥಿಂಕ್ ಒಂದು ವರ್ಷನ್ ಅದು ನಿಮಗೆ ಟ್ರೈಲರಲ್ಲಿ ಕಾಣ್ಬೋದು. ಅದೇ ಶಾರ್ಟ್ಸ್ನ ಅವರು ಟ್ರೈಲರಲ್ಲಿ ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಅದರ್ ವರ್ಷನ್ ಅವರು ಯೂಸ್ ಮಾಡಿಲ್ಲ. ಸೊ ನನಗೂ ಅದ್ರ ಬಗ್ಗೆ ಹೇಳ್ಬೋದಾ ಅನ್ನೋದು ನನಗೆ ಗೊತ್ತಿಲ್ಲ. ಐ ಥಿಂಕ್ ಐ ಆಮ್ ನಾಟ್ ಅಲೌಡ್ ಟು ಡಿಸ್ಕ್ಲೋಸ್ ಇಟ್ ಅಂತ ಅನ್ಸುತ್ತೆ. ಒಂದು ನಾನು ನಿಮಗೆ ರಿವೀಲ್ ಮಾಡಿದೆ, ನನ್ನ ತಂದೆ ಬಂದು ರಂಗಾಯಣ ರಘು ಸರ್ ಅಂತ. ಸೊ ಇಮ್ಯಾಜಿನ್ ದೇರ್ ಮಸ್ಟ್ ಬಿ ಸಮ್ ಇಮೋಷ್ನಲ್ ಸೀನ್ಸ್, ಯಾಕೆ ಹಿಂಗೆ ಅಂತ ಅಷ್ಟೇ. ಈಗ ಬಿಟ್ಟರೆ ಎಲ್ಲ ಹೇಳ್ಬಿಡ್ತೀನಿ ಇವಾಗ ನಾನು. ನೀವು ಈ ಸಿನಿಮಾಗೂ 2 ಸಿನಿಮಾ ನೋಡೋದಕ್ಕೂ ಹಾಂ, ಇನ್ ಟೈಮಿಗೆ ಹೋಗ್ತೀರಾ ಲೇಟಾಗಿ ಹೋಗ್ತೀರಾ ಅಂತ? ಯಾಕಂದ್ರೆ ಇಲ್ಲಿ ನೀವು ಬಂದಿದ್ದೀವಿ. ನಾನು ಹೇಳ್ತೀನಿ, ನೀವು ನಂಗೆ ವಾಚ್ ಗಿಫ್ಟ್ ಮಾಡ್ತೀನಿ. ಅದೇ ಯಾಕೆ ಕೊಡ್ತೀವಿ ಅಂತಂದ್ರೆ ಟೈಮ್ ನೋಡ್ಕೊಂಡ್ರೆ ಕರೆಕ್ಟಾಗಿ ಇನ್ ಟೈಮ್. ನಾನು ಅಲ್ಲೇ ಕುತ್ಕೊಂಡು ಹೇಳ್ದೆ ನನ್ನ ಫೋಟೋ ಶೂಟ್ ಇತ್ತು ಅಂತ. ಆಮೇಲೆ ನೀವೇನಂದ್ರಿ ಸರಿ ಓಕೆ ಓಕೆ ಅಂತ. ಅದಕ್ಕೆ ಅದು ಗೊತ್ತಾಗ್ಬೇಕಲ್ಲ ನಮ್ಗೆ. ನಾನು ಅಲ್ಲೇ ಹೇಳ್ದೆ ತಾನೇ, ನಿಮ್ಗೆ ಇಲ್ಲೇ ಕುತ್ಕೊಂಡು ಹೇಳ್ದೆ ನಾನು. ಈ ಪ್ರಶ್ನೆ ನಿಮ್ಗೆ ಅಲ್ಲೇ ಕೇಳ್ತೀನಿ. ನಮ್ಗೆ ನಾನು ಒಬ್ಬನ ಹೇಳಿದ್ರೆ 150 ಜನ ಗೊತ್ತಾಗ ಅವರೆಲ್ಲರೂ ಕೇಳಿಸ್ಕೊಂಡಿರ್ತಾರೆ, ನಂಗೆ ಗೊತ್ತು. ಸರ್ ಅಂತೂ ನಾನು ಒಂದು 6 ವರ್ಷದಿಂದ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ನನಗೆ ಸಿನ್ಸಿಯರ್ ಆಗಿ ಒಂದು ವಾಚ್ ಗಿಫ್ಟ್ ಮಾಡ್ಬಿಡಿ, ಆ ನೆನಪಿಗೋಸ್ಕರ ಬೇಗ ಬರ್ತೀನಿ ನಾನು. ಎಕ್ಸಾಕ್ಟ್ಲಿ ಸೀತಾರಾಮ ಕಲ್ಯಾಣದಲ್ಲಿ ಅದಕ್ಕೆ ಹೇಳಿದ್ದು. ಸರಿ ಸರ್, ಇಂಟೆನ್ಷನಲಿ ಎಲ್ರಿಗೂ ಕಾಯಿಸ್ಬೇಕು ಅಂತ ಇಲ್ಲ ಸರ್. ಸರ್ ಫೋಟೋ ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟ ಆಯ್ತು ಸರ್. ಪೊಲಿಟಿಷಿಯನ್ ಅವಾಗ ಅವ್ರು ರಾಜಕಾರಣಿ ಆಗಿರ್ಲಿಲ್ವಲ್ಲ ಸರ್? ಏನ್ ಸರ್ ಅರ್ಥ ಆಗ್ತಿಲ್ಲ. ಎಸ್ ಸರ್. ಈ ರಾಜಕಾರಣಿಗಳ ಮಕ್ಕಳ ಸಿನಿಮಾ ಆದಾಗ ನೀವು ತಡಾಗಿ ಬರಲಿಲ್ಲ ಅಂತ ಹಾಗೆ ಅಂತ ಕೇಳಿ. ಅಯ್ಯೋ ಸರ್, ಅವ್ರು ರಾಜಕಾರಣಿ ಮಗನ್ ತರ ಇರ್ಲೇ ಇರಲಿಲ್ಲ ಸರ್. ನಂಗೆ ಯಾವತ್ತೂ ಫೀಲೇ ಕೊಟ್ಟಿಲ್ಲ ಸರ್. ಇರುವುದು ಬೇಡ, ಆದ್ರೆ ಅವ್ರು ರಾಜಕಾರಣಿ ಮಗ ಹೌದು ಅಂತ ಸಾಧ್ಯ. ಬಟ್ ಒಂದ್ ನಿಮಿಷ ಸರ್, ಅವ್ರನ್ನೇ ಕೇಳೋಣ. ವೆಸ್ ದ ಮೈಕ್? ಗೊತ್ತಿಲ್ಲ ಅಲ್ಲ, ಜೈದ್ ಗೊತ್ತಿಲ್ಲ ಅಲ್ಲ, ಸಿನಿಮಾದಲ್ಲಿ ಕೇಳಿ ಹೇಳಿ. ರಾಜಕಾರಣಿ ಮಗ ಆಗಿರೋದ್ರಿಂದ ಏನಾದ್ರು ಲೇಟಾಗಿ ಬರ್ತಾರೆ ಇವರು ಅವ್ರನ್ನ ಭೇಟಿ? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಮೋಸ್ಟ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ಬೇಕು, ಅಥವಾ ಅವರು ಆಲ್ವೇಸ್ ಶೂಟಿಂಗಲ್ಲೂ ಕೂಡ ಆನ್ ಟೈಮಾಗಿ ಇರ್ತಾರೆ ಸರ್. ಆ ಥರ ಏನಿಲ್ಲ ಸರ್. ಯಾಕಂದರೆ ಕುಮಾರಸ್ವಾಮಿ 6 ವರ್ಷ 6 ವರ್ಷ 8 ವರ್ಷ. ಸಾರಿ. This question to Rachita Ram. You've been in the industry here, over a decade now. ನಿಮಗೆ ಎಲ್ಲೋ ಒಂದು ಕಡೆಗೆ ಕರಿಯರ್ ಡಿಫೈನಿಂಗ್ ರೋಲ್, ಕರಿಯರ್ ಡಿಫೈನಿಂಗ್ ರೋಲ್ ಅಂತ ಸಮಥಿಂಗ್ ದಟ್ ಕುಡ್ ಚಾಲೆಂಜ್ ಯುವರ್ ಟ್ಯಾಲೆಂಟ್ ಪೊಟೆನ್ಷಿಯಾಲಿಟಿ, ಅದು ಸಿಕ್ಕಿಲ್ವಾ? ಅಥವಾ ಎಲ್ಲೋ ಕಡೆ ನಿಮಗೆ ಗ್ಲಾಮರ್ ರೋಲ್ಸ್ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ಬಿಟ್ರಾ? ಅಥವಾ ಆ ರೀತಿ ರೋಲ್ ಕರಿಯರ್ ಡಿಫೈನಿಂಗ್ ರೋಲ್ ಅದು ಸಿಕ್ಕಿಲ್ವಾ ಅಂತ? one role that could challenge your abilities, your skills, your talent. ಯಾವುದೋ ಒಂದು ರೋಲ್ ನಮ್ಗೆ ಈ ರೀತಿ ಒಂದು ರೋಲ್ ಬೇಕು, ನನ್ನ ಫಿಲ್ಮೋಗ್ರಾಫಿನಲ್ಲಿ ಈ ರೀತಿ ಒಂದು ರೋಲ್ ಇದ್ರೆ. ಐ ಥಿಂಕ್ ಆ ಪಾತ್ರ ನನಗೆ ಕೂಲಿಲ್ ಸಿಕ್ಕಿದೆ. ಇವಾಗ ಸಿಕ್ಕಿರೋಂಥ ಪಾತ್ರ ಲ್ಯಾಂಡ್ ಲಾರ್ಡ್ ಅಲ್ಲಿ ಮತ್ತೆ ಕಲ್ಟಲ್ಲಿ. ಐ ಆಮ್ ಹ್ಯಾಪಿ. ಇನ್ಫ್ಯಾಕ್ಟ್ ಆಯುಷ್ಮಾನ್ ಭವದಲ್ಲಿ ಒಂದು ಅದ್ಭುತವಾಗಿರುವಂಥ ಪಾತ್ರ ಸಿಕ್ಕಿತ್ತು ನನಗೆ. I am not regret about my characters or my films. I am very happy and I am very blessed. ಒಳ್ಳೊಳ್ಳೆ ಪಾತ್ರ ಸಿಕ್ಕಿದೆ, ಕೆಲವೊಮ್ಮೆ ಒಳ್ಳೆ ಸ್ಕ್ರಿಪ್ಟ್ಗಳು ಸಿಕ್ಕಿದೆ. ಬಿಕಾಸ್ ಸಿನಿಮಾದಲ್ಲಿ 20 minutes or 25 minutes or 2 hours ನಾವೆಷ್ಟು ಡ್ಯೂರೇಷನ್ ಸ್ಕ್ರೀನಲ್ಲಿ ಇರ್ತೀವಿ ಅಂತಲ್ಲ, ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ನಾವು ಮಾಡುವಂಥ ಪಾತ್ರ ಮುಖ್ಯ ಆಗುತ್ತಲ್ವ. ಸೊ ಆ ಥರ ಪಾತ್ರಗಳು ನನಗೆ ಸಿಕ್ಕಿದೆ. ಆ್ಯಂಡ್ ಇವಾಗ ಐ ಥಿಂಕ್ ಪೋಸ್ಟ್ ಕೂಲಿ ಆದಮೇಲೆ ಕೂಲಿ ಐ ಆಮ್ ಟೋಟಲಿ ಹ್ಯಾಪಿ ವಿತ್ ದ ಕ್ಯಾರೆಕ್ಟರ್ ವಾಟ್ ಐ ವಾಸ್ ಗಿವನ್. ಆ್ಯಂಡ್ ಐ ಥಿಂಕ್ ಎಲ್ರಿಗೂ ಗೊತ್ತಿದೆ ನನಗೆ ಸಿಕ್ಕಿರೋಂಥ ಅಪ್ರಿಸಿಯೇಷನ್ ಆ ಸಿನಿಮಾಗೆ, ಆ ಪಾತ್ರಕ್ಕೆ. ಹಾಗೆ ಇವಾಗ ನನಗೆ ಲ್ಯಾಂಡ್ ಲಾರ್ಡಲ್ಲಿ ನಿಗವ ಆಗಿರ್ಬೋದು ಆ್ಯಂಡ್ ಕಲ್ಟಲ್ಲಿ ಈ ಪಾತ್ರ ಆಗಿರ್ಬೋದು. ನಮ್ಮ ಡೈರೆಕ್ಟರ್ ಸರ್ ಹೆಸರು ಕೂಡ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ ನನಗೆ ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡು ಮಾತಾಡೋದಕ್ಕೆ. ಸೊ ಎಲ್ಲದಕ್ಕೂ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಸರ್. ನೀವು ಹೇಳುವಂಥ ಪ್ರಶ್ನೆಗೆ ಐ ಥಿಂಕ್ ಯು ಗಾಟ್ ದ ಆನ್ಸರ್. ಜಾಯದ್ ಅವ್ರಿಗೆ ಈ ಹಬ್ಬದ ಜಾತ್ರೆ ಎಲ್ಲ ಮಾಡಿದ್ರು ನೀವು. ಅದಕ್ಕೆ ಒಂದು ರಿಲಿಜಿಯನ್ ಅವರು ಇನ್ನೊಂದು ರಿಲಿಜಿಯನ್
ಫೆಸ್ಟಿವಲ್ನ ಫಾಲೋ ಮಾಡೋದಕ್ಕೆ ನಿಮ್ಮ ಧರ್ಮದಲ್ಲಿ ಏನೋ ರೆಸ್ಟ್ರಿಕ್ಷನ್ಸ್ ಇರಲ್ವಾ? ಆ ಥರ ಏನಿಲ್ಲ ಸರ್. ನಾನು ಈಗ ಹಿಂಗೆ ಉತ್ತರ ಕೊಡೋದು ಅಂತ ಅರ್ಥ ಆಗ್ತಿಲ್ಲ. ಹಲವಾರು ಅಂದರೆ ನೀವೀಗ ಅದ್ರದ್ದು ಆಚರಣೆ ಎಲ್ಲ ಆಲ್ಮೋಸ್ಟ್ ಫಾಲೋ ಮಾಡಿದ್ರೆ ಇವನ್ ಹಸುಗೆ ಆಹಾರ ಕೊಡೋದ್ರಿಂದ ಹಿಡಿದು ತಪ್ಪೇನಿದೆ ಸರ್? ತಪ್ಪಂತಲ್ಲ, ನಿಮ್ಮ ಧರ್ಮದಲ್ಲಿ ಒಂದು ರೂಲ್ಸ್ ಫಾಲೋ ಮಾಡ್ತಾ ಇರ್ತೀರಾ. ಹೌದು. ನಿಮ್ಮ ಧರ್ಮದಲ್ಲಿ ಏನು ಹೇಳಿಲ್ವಾ ಈ ಥರ ಮಾಡಬೇಕು ಆ ಥರ ಏನೂ ಇಲ್ಲ ಸರ್. ನಮ್ಮ ಧರ್ಮದಲ್ಲಿ ಆ ಥರ ಏನೂ ಹೇಳ್ಕೊಟ್ಟಿಲ್ಲ. ಆಮೇಲೆ ಒಂದು ಸರ್ ನಾವು ಇಂಡಿಯಾದಲ್ಲಿ ಇದ್ದೀವಿ ಅಂದಮೇಲೆ ಜಾತಿ ಪಾತಿ ಅನ್ನೋ ಇರಬಾರ್ದು ಸರ್. ನಮ್ಮ ಚಿಕ್ಕವನಿದ್ದಾಗ ನಮ್ಮ ಜೇನೆದ 7 ಬ್ಲಾಕಲ್ಲಿ ಇತ್ತು ಸರ್ ಮನೆ. ಹೇಳ್ಬಾರ್ದು, ಇವತ್ತು ನೀವು ಪ್ರಶ್ನೆ ಕೇಳಿದ್ರೆ ಅಂತ ಹೇಳ್ಬಿಡ್ತಾ ಇದ್ದೀನಿ. ನಮ್ಮ ಮನೇಲಿ ಅವಾಗ ಚಿಕ್ಕವನಿದ್ದಾಗ ಮನೇಲಿ ಕಾಸು ಕೊಡ್ತಾ ಇಲ್ಲ ಕೈಗೆ, ಮಕ್ಕಳು ಹಾಳಾಗ್ತಾರೆ ಅಂತ. ಬಟ್ ನನಗೆ ಬೇಕಲ್ವ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಒಂದು ಚಾಕ್ಲೇಟ್ ಬಿಟ್ಟು ತಿನ್ನೋಕ್ಕೆ. ಇಡಲೇಕಂದ್ರೆ ಗಣೇಶ ವಿಸರ್ಜನೆ ಮಾಡೋದು. ಆವಾಗ ನಾವೇ ಒಂದು ಫ್ರೆಂಡ್ಸ್ ಎಲ್ಲ ಗುಂಪು ಕಟ್ಕೊಂಡು ಹೋಗ್ಬಿಟ್ಟು ವಿಸರ್ಜನೆ ಮಾಡ್ತಿದ್ದೀವಿ. ಏನಕ್ಕಂದರೆ ಲಾಸ್ಟಿಗೆ ದೊಡ್ಡವ್ರು ಬಂದು ಕೊಡ್ತಾರಲ್ಲ, ತಗೊಳ್ರಪ್ಪ ಇಟ್ಕೊಳ್ರಪ್ಪ ಅಂತ ಹೇಳಿ. ಸೊ ಹಂಗೆಲ್ಲ ನಾವು ಮಾಡಿದ್ವಿ. ಸೊ ಆ ಥರ ಏನಿಲ್ಲ ಸರ್ ನಮ್ಮಲ್ಲಿ. ಜೈ ಸರ್. ಸರ್ ಇಲ್ಲಿ ಈಗ ಸ್ಟಾರ್ ನಟ ಸಿನಿಮಾಗಳು ಬಂದಾಗ ಅಭಿಮಾನಿಗಳು ಅವುಗಳನ್ನು ಆರಾಧಿಸಿದ ರೀತಿಗೆ ಕೆಲವು ಸಾರಿ ಸಾರ್ವಜನಿಕವಾಗಿ ಸಮಸ್ಯೆಗಳಾಗುವಂಥದ್ದು, ತೊಂದರೆಗಳಾಗುವಂಥ ಘಟನೆಗಳು ಸಾಕಷ್ಟು ನಡೆದಿದೆ. ಬಟ್ ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ನಿಮ್ಮ ಸಿನಿಮಾದ ಒಂದು ಪೋಸ್ಟರ್ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ನಿಮಗೆ ಅದು ಗಮನಕ್ಕೆ ಬಂತ, ಅದನ್ನು ಹೇಗೆ ಪರಿಗಣಿಸ್ತೀರಿ? ಮತ್ತು ನಿಮ್ಮ ಅಭಿಮಾನಿಗಳು ಅದನ್ನು ಆರಾಧಿಸುವಂಥ ರೀತಿನ ಹೇಗೆ ಸಮರ್ಸ್ಕೊಳ್ತೀರಿ ಅಂತ? ಸರ್, ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್, ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದರೆ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನಡೆದಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನಡೆದಿದೆಯಾ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರೆಲ್ಲ ಇಶ್ಯೂ ಆಗಿದೆ ಅಂತೇಳಿ. ಬೇಜಾರಾಯಿತು. ಅದಕ್ಕಿಂತ ಜಾಸ್ತಿ ನನಗೆ ಹೇಳೋಕ್ಕಾಗಲ್ಲ ಸರ್. ನಡೀಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡೀಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ತುಳು ಭಾಷೆ ಬಗ್ಗೆ ನಿಮ್ಮ ವಿರೋಧ ಏನು ವಿರೋಧ ಇಲ್ಲ ಸರ್. ನಾನು ಹೇಳಿದ್ದೇನು ಸರ್ ಅಂದರೆ ಎಲ್ಲ ಭಾಷೆಗೂ ನಾವು ಗೌರವ ಕೊಡ್ತೀವಿ. ನಾನು ತುಳು ಭಾಷೆಗೂ ಗೌರವ ಕೊಡ್ತೀನಿ. ಎಲ್ಲ ಭಾಷೆಗೂ ನಾವು ಗೌರವ ಕೊಡಲೇಬೇಕು ಸರ್. ಏನಕ್ಕಂದರೆ ಪ್ರತಿಯೊಂದು ಭಾಷೆಗೂ ಅದೇ ಆದಂಥ ತೂಕ ಇರುತ್ತೆ, ಗೌರವ ಇರುತ್ತೆ, ರೆಸ್ಪೆಕ್ಟ್ ಎಲ್ಲ ಥರನೂ ಇರುತ್ತೆ. ಬಟ್ ನಾನು ಹೇಳೋದು ಕನ್ನಡ ಭಾಷೆನ ಬಿಟ್ಕೊಟ್ಬಿಡಿ ಅಂತ ಹೇಳಿ. ಅದರಲ್ಲಿ ಏನೋ ತಪ್ಪು ಹೇಳಿಲ್ಲ ಸರ್, ನೀವು ಹೇಳಿ. ಮಂಗಳೂರಲ್ಲಿ ಸರ್ ಸ್ಟೇಟ್ ಬೇರೆ ಸ್ಟೇಟ್ ಅದು ಅಲ್ಲ. ತುಳು ಉರ್ದು ಹಿಂದಿಗೆ ಹೋಲಿಕೆ ಮಾಡ್ತಾರ ಇಲ್ಲ, ಅದು ಕರ್ನಾಟಕದ ಭಾಷೆ. ಹೌದು. ಹಾಗಾಗಿ ಮಂಗಳೂರು ಅವರು ತುಳು ಮಾತಾಡಿದ್ರೆ ಮತ್ತೆ ಮಾತಾಡ್ತಾರೆ. ಅಲ್ಲ ಸರ್, ಹಂಗೆ ನೋಡಕ್ ಹೋದ್ರೆ ನಾನು ಮುಸ್ಲಿಂ ಆಗಿ ನಾನು ಒಂದು ಗುಂಪು ಕಟ್ಕೊಂಡು ನಾನು ಹಿಂಗೆ ಉರ್ದುನೇ ಮಾತಾಡ್ತೀನಿ, ಕನ್ನಡ ಮಾತಾಡ್ತಿಲ್ಲ ಅಂದ್ರೆ ಅದು ಎಲ್ಲಿ ಸರ್ ಕನ್ನಡ ಭಾಷೆ ಉಳಿಯುತ್ತೆ? ಗುಂಪು ಕಟ್ಕೊಂಡು ಆಡೋ ಮಾತಲ್ಲ ಸರ್. ನಿಮ್ದು ಯಾವ ಸರ್ ಫಸ್ಟ್? ನಂದು ಮಂಗಳೂರು. ಅದಕ್ಕೆ ಸರ್ ಆ ಪ್ರಶ್ನೆ ಕೇಳ್ತಾರೆ. ಅದು ವಿಚಾರ ಅಲ್ಲ ಸರ್. ಕರ್ನಾಟಕ ಬಿಟ್ಟು ನಿಮ್ಗೆ ಬೇರೆ ಕಡೆ ತುಳು ಸಿಗುತ್ತಾ ನೋಡಿ, ನಿಮ್ಗೆ ಉರ್ದು ಸಿಗುತ್ತೆ. ಉರ್ದು ದೇಶನೇ ಇದೆ ಬೇರೆ, ಯಾವ ಸ್ಟೇಟ್ ಸಿಗುತ್ತೆ. ಆದ್ರೆ ತುಳು ಕರ್ನಾಟಕದ ಭಾಷೆ, ಅದೊಂದು ಅಲ್ಪಸಂಖ್ಯಾತ ಭಾಷೆ. ಸರ್ ನಾನು ಮಾತಾಡ್ಬಿಡಿ ಅಂತ ಹೇಳಿಲ್ಲ, ನಾನು ಗೌರವ ಕೊಡಲ್ಲ ಅಂತ ಹೇಳಿಲ್ಲ, ನನಗೆ ತುಳು ಭಾಷೆ ಇಷ್ಟ ಇಲ್ಲ ಅಂತ ಹೇಳಿಲ್ಲ. ಎಲ್ಲ ಭಾಷೆಗೂ ನಾನು ಗೌರವ ಕೊಡ್ತೀನಿ ಸರ್. ಐ ರೆಸ್ಪೆಕ್ಟ್ ಎವ್ರಿ ಲ್ಯಾಂಗ್ವೇಜ್. ಬಟ್ ನಾನೇನು ಹೇಳಿತ್ತು ಅಲ್ಲಿ, ತುಳು ಭಾಷೆ ಮಾತಾಡ್ತೀರಾ, ಕನ್ನಡ ಇಂಗ್ಲೀಷ್ ಭಾಷೆ ಮಾತಾಡ್ತೀರಾ, ನಾನು ಇಷ್ಟಪಡ್ತೀನಿ, ಎಲ್ಲರೂ ಗೌರವ ಕೊಡುವ. ಆದರೆ ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ. ನಾನು ಅದಕ್ಕೆ ಸರ್ ಹೇಳ್ತಾ ಇದ್ದು. ನಾವು ಮಂಗಳೂರಲ್ಲಿ ಹೋದ್ರೆ ಸರ್ ಅವ್ರು ಕನ್ನಡ ಮಾತಾಡೋದಿಲ್ಲ ಸರ್. ಒಂದು ನಿಮಿಷ ಸರ್, ಇದು ನಿಮಗೆ ತುಳುನಾಡು ಅಂತ ಕೇಳಿದ್ದೀರಾ ನೀವು? ಸರ್ ತುಳುನಾಡು ಅಂತ ಕೇಳಿದ್ದೀರಾ? ತುಳುನಾಡು ಅಂತ ಶಬ್ದ, ತುಳುನಾಡು ಅಂತ ಪ್ರದೇಶ ಕೇಳಿದ್ದೀರಾ ಅಂತ ಕೇಳಿದ್ದೀರಲ್ವ? ಹೌದು. ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಮತ್ತು ಕಾಸರಗೋಡು ಇದೆಯಲ್ಲ, ಅವು ಅದು 3 ತುಳು ಪ್ರದೇಶಗಳು. ಹೌದು ಸರ್. ಅಲ್ಲಿ ಕನ್ನಡ ಮಾತಾಡೋದಿಲ್ಲ ಅಂತ ಯಾರು ಹೇಳಿದ್ದು ನಿಮಗೆ? ಮಾತಾಡೋದಿಲ್ಲ ಅಂತಲ್ಲ ಸರ್ ನಾನು ಹೇಳಿದ್ದು. ಈ ಪ್ರಸಂಗ ಏನು ಗೊತ್ತಿಲ್ಲ ನನಗೆ. ಶಶಿಕಾಂತ್ ಹೇಳಿದ ಪ್ರಶ್ನೆ ಹಿನ್ನೆಲೆ ಗೊತ್ತಿಲ್ಲ ನನಗೆ. ಗೊತ್ತೈತಿ ಸರ್. ಆದರೆ ನೀವು ಈ ಉರ್ದು ಮತ್ತು ಇದರ ಜೊತೆ ತುಳುವನ್ನು ಇದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕರ್ನಾಟಕದ ಪ್ರಾದೇಶಿಕ ಭಾಷೆಗಳಲ್ಲಿ ತುಳು, ಕೊಡವ, ಕೊಂಕಣಿ ಆ ಥರದ್ದೆಲ್ಲ ಇದೆ. ಹೌದು ಸರ್. ಆ ಭಾಷೆ ಬಗ್ಗೆ ಇದು ನೀವು ಕನ್ನಡ ಮಾತ್ರ ಮಾತಾಡಿ ಅಂತ ಹೇಳೋಕ್ಕಾಗಲ್ಲ. ನೀವು ನಾನು ಕನ್ನಡದಲ್ಲಿ ಮಾತಾಡಿ ಅಂತ ಎಲ್ಲೂ ಸಹ ಹೇಳಿಲ್ಲ ಸರ್. ದಯವಿಟ್ಟು ಮತ್ತೊಂದು ವಿಡಿಯೋ ತೆಗೆದು. ನನಗೆ ಗೊತ್ತಿಲ್ಲ, ಏನು ಹಿನ್ನೆಲೆ ಗೊತ್ತಿಲ್ಲ. ನಾನು ಒಂದೇ ಹೇಳಿದ್ದು, ಕನ್ನಡ ಭಾಷೆಯನ್ನು ಬಿಟ್ಕೊಡ್ಬೇಡಿ. ಮಂಗಳೂರಿನಲ್ಲಿ ಕನ್ನಡ ಭಾಷೆ ಬಿಟ್ಕೊಟ್ಟಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು? ನನಗೆ ಅನಿಸ್ತು ಸರ್. ಏನಕ್ಕೆ ನಮ್ದು ಎಷ್ಟು ಫ್ರೆಂಡ್ಸ್ಗಳಿದ್ದಾರೆ, ಒಂದು ವಿಷಯ ಸರ್, ನನಗೆ ಎಷ್ಟು ಫ್ರೆಂಡ್ಸ್ಗಳಿದ್ದಾರೆ, ಅಥವಾ ನಾನು ಏನು ಕರ್ನಾಟಕ ಕಳ್ ಪ್ರವಾಸ ಅಂತೇಳಿ ಮಂಗಳೂರಿಗೆ, ಉಡುಪಿಗೆ, ಕಾಸರಗೋಡಿಗೆ ಎಲ್ಲ ಕಡೆ ಪ್ರವಾಸ ಮಾಡಿದಾಗ ಯಾರು ಸಹ ಅಲ್ಲಿ ಕನ್ನಡನೇ ಮಾತಾಡ್ತಾ ಇರಲಿಲ್ಲ. ಎಲ್ಲರೂ ಸಹ ತುಳುವಲ್ಲಿ ಇಂಟ್ರಾಕ್ಷನ್ ಮಾಡ್ತಾ ಇದ್ರು.
ನಿಮ್ಮ ಹತ್ರ ತುಳು ಮಾತಾಡಿ. ನನ್ನ ಜೊತೆ ಅಲ್ಲ ಸರ್ ಹೇಳ್ತಾರೆ, ಒಂದಷ್ಟು ಜನ ನನ್ನ ಜೊತೆನೂ ಮಾತಾಡ್ತಾ ಇದ್ರು, ಇನ್ನು ಒಂದಷ್ಟು ಜನ ಎಲ್ಲರೂ ಜೊತೆನೂ ಮಾತಾಡ್ತಾ ಇದ್ರು. ನಾನು ಅಲ್ಲಿ ಏನು ಹೇಳಿದೆ ಅವ್ರಿಗೆ, ಸರ್ ತುಳು ಮಾತಾಡೋರಿಗೆ ಏನು ಬೇಜಾರಿಲ್ಲ, ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ ಅಂತ ಹೇಳಿದ್ದು. ನಾನು ಎಲ್ಲರೂ ಹೇಳಿದ ತುಳು ಮಾತಾಡಬೇಡಿ ಅಂತ. ನನಗೆ ಹಿನ್ನೆಲೆ ಗೊತ್ತಿಲ್ಲ. ಈಗ ನಾವು ಯಾವ ಈಗ ತಾರೆಯಲ್ಲ, ನನಗೆ ಕನ್ನಡ ಸಿನಿಮಾ ತಾರೆಯರು ಮತ್ತೆ ಬರೀ ಇಂಗ್ಲೀಷ್ ಮಾತಾಡೋದಿಲ್ಲ. ನಾವು ಅದನ್ನು ಏನು ಇದು ಮಾಡಿ ಸುಮ್ಮನೆ ತುಳುನಾಡು ನಾನು ಕನ್ನಡಕ್ಕೆ ಕೊಟ್ಟಿರೋ ಲಿಸ್ಟ್ ಮಾಡ್ಕೊಂಡು ಸುದ್ದಿಗೋಷ್ಠಿ ಏನಾಗ್ತದೆ ಅಷ್ಟೇ ಇದೆ ಸರ್, ಆ ಲಿಸ್ಟ್ ಹೇಳೋದಿಲ್ಲ. ಈ ಕಲ್ಟ್ ಫಿಲ್ಮ್ ಮತ್ತೆ ನಿಮ್ಮ ಫಿಲ್ಮೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಇನ್ಸಿಡೆಂಟ್ ನಡೀತು, ಶಾರುಖ್ ಖಾನ್ ಅವ್ರ ಮಗ ಏನೋ ಆಯಿತು ಅಂತ ಹೇಳಿ, ಆಮೇಲೆ ಶಿಡ್ಲಘಟ್ಟ ಒಂದು ಇನ್ಸಿಡೆಂಟ್ ನಡೀತು. ಬನಾರಸ್ ಟೈಮಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂಥರ ಬ್ಯಾನ್ ರೀತಿ ಸ್ವಲ್ಪ ಸೆಂಟೆನ್ಸ್ ಇತ್ತು. ಈ ಕಲ್ಟ್ ಫಿಲ್ಮಲ್ಲೂ ಕೂಡ ಅದೇ ರೀತಿ. ಆದರೆ ಎಲ್ಲೋ ಒಂದು ಕಡೆಗೆ ಝೈದ್ ಈಸ್ ಬೀಂಗ್ ಟಾರ್ಗೆಟೆಡ್ ಅನ್ನೋ ಸ್ವಲ್ಪ ನೀವು ಇಂಪಾರ್ಷಿಯಲ್ ಆಗಿ ಅಬ್ಜೆಕ್ಟಿವ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿ ಪೊಲಿಟಿಕಲ್ ರೀಸನ್ಸ್, ರಿಲಿಜಿಯಸ್ ರೀಸನ್ಸ್ ಅಥವಾ ಇಂಡಸ್ಟ್ರಿ ಒಳಗಡೆ ಯಾರಾದರೂ ಆ ರೀತಿ ಅನಿಸ್ತಾ ಇದೆಯಾ ನಿಮಗೆ? ಒಂದು ಸೆಕೆಂಡ್ ಕಂಪ್ಲೀಟ್. ಸೊ ಈ ನಿಮ್ಮ ಬನಾರಸ್ ಫಿಲ್ಮು ಮತ್ತೆ ಇದರಲ್ಲೂ ನೋಡಿದ್ರು ಕೂಡ ನೀವು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡಬಹುದಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಅನಿಸ್ತದೆ. ಅದೇ ರೀತಿ ಪೊಲಿಟಿಕಲ್ ಅಂಡ್ ರಿಲಿಜಿಯಸ್ ರೀಸನ್ಸ್ ಫಾರ್ ದಿಸ್. ಸರ್ ವೆರಿ ಸಿಂಪಲ್ ಆನ್ಸರ್ ಸರ್ ಇದಕ್ಕೆ. ನಾನು ಹಲವಾರು ವೇದಿಕೆಯಲ್ಲಿ ಜಾತಿ ಸರ್, ಎಲ್ಲರಿಗೂ ಜಾತಿ 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 ಅದೊಂದು ಹೆಂಗೆ ಆಗೋಗ್ಬಿಟ್ಟಿದೆ ಅಂದರೆ ಅದಕ್ಕೆ ಹಿಂದೆ ಡಂಗ್ 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 ನೋಡಿ ಅದು ಜಾತಿ 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 ಏನಕ್ಕೆ ಸರ್? ಅಲ್ಲೂ ಅರ್ಜುನ್ ಹೇಳಿದ್ದೀನಿ ನಾನು, ಕಲಾವಿದರಿಗೆ ಜಾತಿ ಇಲ್ಲ, ಕಲಾವಿದರಿಗೆ ಜಾತಿ ಇಲ್ಲ ಅಂತ ಎಷ್ಟೋ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ನಾನು. ಕೆಲವರು ಜಾತಿ ಜಾತಿ ಅಂತ ಯಾರು ಹೇಳ್ತಾರಲ್ಲ, ಸ್ಮೋಕಿಂಗ್ ಕಾಸಸ್ ಇಂಜುರೀಸ್ ಟು ಹೆಲ್ತ್ ಅಂತ ಹೇಳ್ಬಿಟ್ಟು ಥಿಯೇಟ್ರಲ್ಲಿ ಇದ್ದರೆ ಸಿನಿಮಾ ಶುರು ಆಗೋ ಮುಂಚೆ ಅದನ್ನು ಆ್ಯಡ್ ಕೊಡ್ತಾರೆ. ಅದೇ ಹಾಗೆ ಈ ಸಿನಿಮಾ ದಯವಿಟ್ಟು ಇದೇ ಜಾತಿಗೆ ಸೀಮಿತ, ಅವರು ದಯವಿಟ್ಟು ಪ್ರೇಕ್ಷಕರು ಬೇರೆ ಜಾತಿದವರು ಎದ್ದು ಹೋಗ್ಬೇಡಿ ಅಂತ ಅವ್ರುಗಳು ಹಾಕ್ಕೊಳ್ಬೇಕು ಸರ್. ಹಂಗಾಗತ್ತಾ ಸರ್? ಹಂಗೆ ಸಿನಿಮಾ ನಡೆಯುತ್ತೆ ಸರ್? ಇಲ್ವಲ್ಲ. ಎಲ್ಲ ಜಾತಿ ಧರ್ಮ ಅವರು ಬೇಕು. ನಾವು ಇಂಡಿಯಾದಲ್ಲಿ ಇರೋದು, ಕರ್ನಾಟಕದಲ್ಲಿ ಇರೋದು, ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ ಸರ್. ಸೊ ಪ್ರಾಬ್ಲಮ್ ಇಸ್ ಜಾತಿ ಸರ್, ಬಿಟ್ಟು ಏನಿಲ್ಲ. ಅದಕ್ಕೆ ನನ್ನನ್ನು ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಸರ್, ಅಷ್ಟೇ. ಸರ್ ಇವಾಗ ಸಾಂಗ್ ತುಂಬ ಚೆನ್ನಾಗಿದೆ, ಬಟ್ ಜಮೀರ್ ಸಾಹೇಬರು ಯಾವಾಗ ಈ ಸಿನಿಮಾ ನೋಡ್ತಾರೆ ಅವರು ನಿಮಗೆ ಈ ಸಾಂಗು ಈ ಸಿನಿಮಾ ಬಗ್ಗೆ ಅವರು ಹೆಂಗೆ ಸೆಂಡ್ ಕೊಟ್ಟಿದ್ದಾರೆ ಸರ್? ನಮ್ಮ ತಂದೆನಾ ಸರ್? ನಂದು ಮತ್ತು ನಮ್ಮ ತಂದೆ ಮಧ್ಯದಲ್ಲಿ ಜಾಸ್ತಿ ಸಿನಿಮಾ ವಿಷಯದಲ್ಲಿ ಏನೂ ಮಾತುಕತೆ ಆಗಲ್ಲ ಸರ್, ಏನೂ ಇಲ್ಲ ಸರ್. ಇಲ್ಲಿ ಸರ್ ಮೊದಲಿಗೆ ನಿಮಗೆ ಅಭಿನಂದನೆ, ನಿಮ್ಮ ಎಫರ್ಟಿಗೆ ತುಂಬ ಎಫರ್ಟ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ನನ್ನ ಪ್ರಶ್ನೆ ಏನಂದರೆ, ನೀವು ಕುರಾನ್ನ ನಂಬ್ತೀರಾ ಅಂತ, ಆಶಯಗಳನ್ನು ನಂಬ್ತೀರಾ ಸರ್? ಕುರಾನ್ ಆಶಯಗಳನ್ನು ನಂಬ್ತೀರಾ ಅಂತ? ಕುರಾನ್ನ ಆಶಯಗಳು, ಕುರಾನ್ ಏನು ಹೇಳ್ತದೆ ನಂಬ್ತೀರಾ ಅಂತ? ಖಂಡಿತ ನಂಬ್ತೀನಿ ಸರ್. ಅದರಲ್ಲಿ ಈ ಥರ ವೈಲೆನ್ಸ್ಗೆಲ್ಲ ಸಪೋರ್ಟ್ ಮಾಡಲ್ಲ, ಅದನ್ನು ಹರಾಮ್ ಅಂತ ನಿಮ್ಗೆ ಗೊತ್ತಿದೆ. ಇಲ್ಲಿ ಸಿನಿಮಾದಲ್ಲಿ ತುಂಬ ವೈಲೆನ್ಸ್ ಕಾಣ್ತಾ ಇದೆ, ನೀವು ಯಾಕೆ ಹರಾಮಿಗೆ ಅದನ್ನು ನಂಬಿದ್ರೆ ಹರಾಮಿಗೆ ಯಾಕೆ ಸಪೋರ್ಟ್ ಮಾಡ್ತಾರೆ? ಮತ್ತೆ ನೋಡಿ ಸರ್, ನೀವು ಜಾತಿ ತಗೊಂಡ್ಬಂದು ಜಾತಿ ಅಲ್ಲ ಸರ್, ನಾನು ಹಲವಾರು ಸತಿ ಹೇಳಿದ್ದೀನಿ ಸರ್, ಕಲಾವಿದ ಜಾತಿ ಸರ್ ನಿಮಿಷ ನಾನು ಸ್ವಲ್ಪ ಅಲ್ಲ ಎಕ್ಸ್ಕ್ಯೂಸ್ ಮಿ ಸರ್, ಎಕ್ಸ್ಕ್ಯೂಸ್ ಮಿ ಸರ್, ಸರ್ ಐ ವಿಲ್ ಆನ್ಸರ್. ಅಲ್ಲ ಅದು ಓಕೆ, ಇಡೀ ತಂಡ ಅವ್ರು ಮಾಡಿದ ಸಿನಿಮಾ ರಿಯಲ್ ಲೈಫಲ್ಲಿ ಅವ್ರು ಯಾರೋ ಬೀದಿ ರೇಟ್ಗಳು ಹೊಡಿತಿದ್ರೆ ಆರಾಮ್ ಕೆಲಸ ಮಾಡ್ತಿದ್ಯಾ ಅನ್ನೋದ್ರ ಅರ್ಥ ಇದೆ. ಸಿನಿಮಾ ಇದು ಎಂಟರ್ಟೈನ್ಮೆಂಟ್. ಸಿನಿಮಾ ತರ ಮೇಲೆ ಬರೋದನ್ನ ನೀವು ತಗೊಂಡು ಆರಾಮ ಕೆಲಸ ಮಾಡಿ ಯಾವ ಥರ ಸರ್? ನನಗೆ ಜಾಯದ್ ಉತ್ತರ ಸಿಕ್ಕಿಲ್ಲ, ಡೈರೆಕ್ಟ್ ಉತ್ತರ ಸಿಕ್ತು. ನಿಮ್ಮ ಉತ್ತರ ಯಾಕಂದ್ರೆ ಕುರಾನ್ ಗೊತ್ತಿರೋದು ನಿಮಗೆ ಸರ್. ಹೇಳ್ತೀನಿ ಸರ್, ರಾಂಗ್ ಕ್ವೆಶನ್ಸ್ ಟು ರಾಂಗ್ ಪರ್ಸನ್ ಸರ್. ಅಂದ್ರೆ ಹರಾಮ್ ಅಂತಿಲ್ವಾ ಕುರಾನಲ್ಲಿ ಸರ್? ಅದು ಏನೇ ಇರಲಿ ಸರ್, ಅದು ನನಗೆ ಬಿಟ್ಟಿದ್ದು ಸರ್. ನಾನು ಸರ್ ನಾನು ಕರೆಕ್ಟಾಗಿ ಲೆಕ್ಕ ಪಡ್ಕೊಂಡು ತಲೆ ಕೆಟ್ಕೊಂಡು ನೀವು ನಾನು ಒಂದೇ ಹೇಳಿದೆ ಸರ್, ಕಲಾವಿದರು ಜಾತಿ ಇಲ್ಲ, ದಯವಿಟ್ಟು ಕುರಾನ್ ಬಿಟ್ಬಿಟ್ರೆ ಮಾತಿಗೆ ಭಗವದ್ಗೀತಾ ದೇವರು ಬುಕ್ಗಳು ಸರ್. ಅದು ನಾವು ತುಂಬ ಗೌರವದಿಂದ ಅದನ್ನು ಬಯಲು ಕೂಡ ನಾವು ಅದನ್ನು ಹೇಳಿದಾಗ ತುಂಬ ಗೌರವ ಕೊಟ್ಟು ಹೇಳಬೇಕು. ಸೊ ಬಿಟ್ಬಿಡಿ ಸರ್, ಅದು ಕಲಾವಿದ ಜಾತಿ ಇಲ್ಲ, ಅದನ್ನು ಅಷ್ಟು ಉತ್ತರ ಕೊಡೋದು. ಸರ್ ಈಗ ಇಲ್ಲೊಬ್ರು ಜನ ಸೇರ್ತಿರ್ತಾರಲ್ಲ, ಅಂದರೆ ಎಲೆಕ್ಷನ್ ಕ್ಯಾಂಪೇನ್ ಅಂತ ಮತ್ತೊಬ್ರು ಅಂದರು, ಎಲೆಕ್ಷನ್ ಕ್ಯಾಂಪೇನ್ಗೆಲ್ಲ ದುಡ್ಡು ಕೊಟ್ಟು ಕಳಿಸ್ಬೇಕು ಜನನ, ಅಷ್ಟು ಜನ ಸೇರ್ತಾರೆ. ಈಗ ನೀವು ಹೋದಲ್ಲೆಲ್ಲ ಜನ ಸೇರಿದ್ದು ಯಾವ ಥರ? ಅದೇ ಸರ್, ಅದು ನಂದು ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಎಲ್ಲೇ ಹೋದರೂ ಕರ್ನಾಟಕದಲ್ಲಿ ಜನ ನನ್ನ ಪ್ರೋತ್ಸಾಹ ಮಾಡಿದ್ರು, ಪ್ರೀತಿ ಕೊಟ್ಟರು. ಅವ್ರ ಪ್ರೀತಿನ ನನ್ನ ಇದ್ದರೆ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟರು ನನ್ನನ್ನು. ಅವ್ರಿಗೆ ಯಾವ ರೀತಿಯಾಗಿ ಅವ್ರಿಗೆ ಧನ್ಯವಾದಗಳು ಸಲ್ಲಿಸಬೇಕು ನನಗಂತೂ ಗೊತ್ತಿಲ್ಲ. ಸೊ ಅದಕ್ಕೆ ಒಂದೇ ಮಾತು ಹೇಳೋದು, ನಾನು ಸಾಯೋವರೆಗೂ ಕರ್ನಾಟಕ ಜನಕ್ಕೆ ನಾನು ಜೀರೋನಿ ಅಂತ ಹೇಳಿ
ನಾವು ಎಲ್ಲೇ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಎಲ್ಲ ಕಡೆ ಕೂಡ ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದ್ವಿ. ವಾಲ್ ಪೋಸ್ಟರ್ಸು, ಬ್ಯಾನರ್ಸು, ಇನ್ನೊಂದು ಅಂದರೆ ಎಲ್ಲ ರೀತಿಯದ್ದು ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ಎಲ್ಲ ಕೂಡ ಪ್ರಚಾರ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನಗೆ 3 ಥರ ಅಭಿಮಾನಿಗಳು ಎಲ್ಲೇ ಸಹ ನಾನು ಹೋದರೂ ಕೂಡ. ಒಂದು, ನನಗೆ ದರ್ಶನದ ಅಭಿಮಾನಿಗಳು, ಎಲ್ಲೇ ನಾನು ಹೋದರೂ ಕೂಡ ಅವರ ಅಭಿಮಾನಿಗಳು ನನ್ನ ಬಂದು ನಾನು ಪ್ರೋತ್ಸಾಹಿಸ್ತಾರೆ. ಎರಡನೇದು, ನನಗೆ ನಮ್ಮ ತಂದೆದು ಅಭಿಮಾನಿಗಳು ಬರ್ತಾರೆ, ಅವ್ರು ನನಗೆ ಪ್ರೋತ್ಸಾಹಿಸ್ತಾರೆ. ಮೂರನೇದು, ನಂದು ಮೊದಲನೇ ಸಿನಿಮಾದು ಬೆಳಕಿನ ಕವಿತೆ ಹಾಡು ಏನಿದೆಯಲ್ಲ ಆ ಹಾಡಿಗೆ ಮತ್ತು ಈ ಸಿನಿಮಾದು ಅಯ್ಯೋಶ್ವರ್ಯ ಹಾಡಿಗೆ ಅಭಿಮಾನಿಗಳು ಬರ್ತಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಸರ್. ಅದಕ್ಕೆ ಸರ್ ಅವ್ರನ್ನ ಮಾತಾಡಿಸ್ಬೇಡ ದಯವಿಟ್ಟು. ರಂಗಣ್ಣ ರಘು ಸರ್ ಹಾಗೂ ಮಲೈಕಾ ಇನ್ನೂ ಮಾತಾಡಿಲ್ಲ, ದಯವಿಟ್ಟು ಅವ್ರಿಬ್ಬರ ಒಮ್ಮೆ ಮಾತಾಡಿಸ್ಬಿಡ್ತೀನಿ. ಹೌದು, ನಮ್ಮ ಲೇಡಿ ಸೂಪರ್ ಸ್ಟಾರ್ ಕೂತ್ಕೊಂಡು ಅಲ್ಲಿ ಮನೆ ಕುಣಿಸ್ಕೊಂಡ್ಬಿಟ್ಟು ಇಲ್ಲಿ ನನ್ನ ಅಪ್ಪ ಅಂದರೆ ಅಪ್ಪನ ಮಾಮ ಅಪ್ಪನ ಬೆಪ್ಪ ಮಾಡ್ಬಿಡಿ. ಬೆಪ್ಪನೇ ನೀನು ಹೇಳ್ದಂಗೆ ಮಗುಂದ್ರ ರಾಜೇಂದ್ರ ಮೋಕ್ಷೇಂದ್ರ. ಎಲ್ರಿಗೂ ನಮಸ್ಕಾರ. ಕಲ್ಟ್ ಇದು ಅನಿಲ್ ಅವರು ನನಗೆ ಇದನ್ನ ಯಾಕಂದರೆ ನಮಗೆ ಕಾಣಿಯವರು ಪ್ರಕಟಣೆ ಮಾಡಿದಾಗ ತುಂಬ ನಿಮ್ಮೆಲ್ಲರದ್ದು ಮೆಚ್ಚುಗೆ ಮತ್ತು ನಿಮ್ಮ ಪ್ರೋತ್ಸಾಹ ಭಾಳ ಚೆನ್ನಾಗಿತ್ತು, ರೆಸ್ಪಾನ್ಸ್ ಚೆನ್ನಾಗಿತ್ತು. ನಾನು ಒಂದು ರೀತಿ ಬೇರೆ ಥರದಲ್ಲಿ ಅದಕ್ಕೆ ಅವ್ರು ಕೋಪ ಸಿಟ್ಟುಬಿಟ್ಟು ಇದು ಮಾಡಿದ ಕಾರಣ ಒಂದು ಕಲ್ಟಿಕ್ಕಿದೆ ಇದು ಕಲ್ಟಂತ ಮಾಡಿದ್ರು. ಇದು ಅವರು ತುಂಬ ಕಮರ್ಷಿಯಲ್ ಆಗಿ ಅದ್ರ ಮಧ್ಯೆ ಅದು ನನಗೊಂದು ಅವ್ರ ಕ್ಯಾರೆಕ್ಟರ್ ನನಗೆ ಹೇಳಿದಾಗ ಏನು ನನಗೆ ಏನು ಕೇಳಕ್ಕೆ ಹೋಗಿಲ್ಲ. ಯಾಕಂದರೆ ಅನಿಲ್ ನನಗೆ ನಾನು ಹೆಚ್ಚು ವರ್ಕ್ ಮಾಡಿದ್ದರಿಂದ ನನಗೆ ನಿಜವಾಗ್ಲೂ ನಾನು ಸುಮ್ಮನೆ ಆರಾಮ್ಸೆ ಹೊಸಪೇಟೆಗೆ ಹೋದೆ. ನಾನು ಪೂರ್ತಿ ನಮ್ಮ ಪೋರ್ಷನ್ ಪೂರ್ತಿ ಹೊಸಪೇಟೆಯಲ್ಲಿ ಇದ್ದಿದ್ದು, ಹಂಗೆ ಹೋದೆ ನಾನು. ನಿಜವಾಗ್ಲೂ ಅನಿಲ್ ನಾನು ಅಂದ್ಕೊಂಡಿದ್ದೆ ಅಂದರು, ಇಲ್ಲ ಸರ್ ನಾನು ಹಂಗಂದ್ರೆ ನನಗೆ ಕರಿತಾನೆ ಇರಲಿಲ್ಲ ಅಂತಂದರು. ಆ ಥರದ ಹೊಸ ಸೀನ್ಗಳನ್ನ ನಾನು ಮತ್ತು ರಚಿತಾರಾಮ್ ಬಗ್ಗೆ ನಿಜವಾಗ್ಲೂ ನನಗೆ ಲೇಡಿ ಸೂಪರ್ ಸ್ಟಾರ್ ಅಂತ ಯಾಕೆ ಅಂದರೆ ನಿಜವಾಗ್ಲೂ ಹೌದು ಅಂತ ಅನಿಸ್ಬೇಕು. ಯಾಕಂದರೆ ನೋಡಿ, ಮೊನ್ನೆ ನಾನು ಅದು ಗಣೇಶ ಪಿಕ್ಚರ್ ಲಕ್ಷ್ಮೀ ಅವರಂತೆ ಆ್ಯಕ್ಟ್ ಮಾಡ್ತಿದ್ದೆ. ಅವ್ರಿಗೆ ಅವ್ರಿಗಾಗಲೇ ಆ ಥರದ್ದೆಲ್ಲ ಪಾತ್ರಗಳು ನಿಜವಾಗ್ಲೂ ಒಂದು ಪರ್ಫಾರ್ಮೆನ್ಸ್ ಅಲ್ಲ. ನಾನು ಯಾರು ಸಾಕು ಕೇಳಿದ್ರು ಇಲ್ಲ, ಅವರು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಇದರಲ್ಲಿ ಇದು ನಾನು ಇದನ್ನ ಏನು ಬಿಟ್ಕೊಡ್ಬೇಡಿ ಅಂತ ಕೇಳಿದ್ದಾರೆ ನೀವು. ಯಾಕೆಂದರೆ ನಾನು ಅದನ್ನು ತುಂಬ ಚೆನ್ನಾಗಿ ತುಂಬ ಕ್ಲೋಸಲ್ಲಿ ನಾವಿದೆ ಇದನ್ನು ಆ್ಯಕ್ಟ್ ಮಾಡಿದಾಗ ನನಗೆ ಅದು ಫೀಲ್ ಆಯಿತು. ಆಮೇಲೆ ಜೈಲರ್ಲಂತೂ ಈ ನಮ್ಮದು ಶೂಟಿಂಗ್ ಮುಗಿಸ್ಕೊಂಡು ಅವ್ರು ಜೈಲರ್ ಶೂಟಿಂಗ್ ಕೂಲಿ ಆ ಫೈಟ್ ನೋಡಿ ನನಗೆ ಈ ನಮ್ಮೂರಿನ ಹಿಂಗೆಲ್ಲ ಖರಾಬಾಗಿ ಮಾಡಲ್ಲ ಮಾಡ್ಬಿಟ್ರೆ ನಿಜವಾದ ಫೈಟ್ ಗಿಟ್ಟೆಲ್ಲ ಜೋರು ಅನಿಸ್ತಾರೆ, ಭಾಳ ಖುಷಿ ಆಯಿತು. ಆಮೇಲಿಂದ ಹೌದು, ಯಾಕಂದರೆ ಹೆಣ್ಮಕ್ಳಿಗೆ ಈ ಗಂಡಸರ ಸಮಾಜದಲ್ಲಿ ಹೆಣ್ಮಕ್ಳ ಪಾತ್ರಗಳೇ ಖುಷಿ ಆಗಲ್ಲ. ಅಂಥದ್ರಲ್ಲಿ ನಿಮ್ಗೆ ಫೈಟ್ ಗಿಟ್ಟೆಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಲೇಡಿ ಸೂಪರ್ ಸ್ಟಾರ್ ಬಂದಿದ್ದು ಭಾಳ ನಿಜವಾಗ್ಲೂ ಇದರಲ್ಲಂತೂ ನಾವಿಬ್ಬರು ಕಣ್ಣಿಟ್ಟು ಆ್ಯಕ್ಟ್ ಮಾಡಿದ್ದೀವಿ. ನಮಗೆ ಎಷ್ಟು ಚಿಕ್ಕ ವಯಸ್ಸಿಗೆ ಅವ್ರಿಗೆಲ್ಲನೂ ಅಂದರೆ ಪರ್ಫಾರ್ಮೆನ್ಸ್ ಬಿಟ್ಟು ಆ್ಯಕ್ಟ್ ಮಾಡಬೇಕು ಅಂತ ಅನಿಸ್ತಲ್ಲ ಅಂತೇಳಿ ನನಗೆ ಭಾಳ ಖುಷಿ ಆಯಿತು. ಅವ್ರ ದಾರಿ ಅವ್ರು ಹೇಳಿದ್ರು ನಿಜವಾಗ್ಲೂ ಸತ್ಯ. ಇರ್ತಾರೆ ಅವರು, ಎಷ್ಟು ವರ್ಷ ಇರ್ತಾರೋ ಅಷ್ಟು ವರ್ಷ ಕಲಾವಿದರ ಹಾಗೇ ಇರ್ತೀರ. ಇದು ವರ 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 ಇದು ವರ. ಹೌದು, ರಘು ಸರ್ಗೂ ರಚಿತಾರಾಮ್ ಅವ್ರಿಗೂ ಒಂದು ಸಾಮ್ಯತೆ ಇದೆ. ಏನಂದ್ರೆ ಅವರು ಡಬಲ್ ಆರು, ಇವರು ಡಬಲ್ ಆರು. ರಂಗಾಯಣದ್ದು ರಚಿತಾರಾಮ್ ಯಾವಾಗ ಅದನ್ನೇ ಹೇಳ್ತಾ ಇರ್ತೀನಿ. ನಾನು ಹೆಚ್ಚಿಗೆ ಸಿಗಿದ್ದು ನನಗೆ ರಚಿತಾ ಅವ್ರ ಜೊತೆಗೆ. ಆಮೇಲಿಂದ ನಾನು ಕತ್ಲಲ್ಲಿ ನನ್ನ ಸೈದ್ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡಿದೆ 2 ದಿವಸ. ಭಾಳ ಖುಷಿ ಆಯಿತು. ತುಂಬ ಕನಸುಗಳು ಇಟ್ಕೊಂಡಿದ್ದಾರೆ. ಹೌದು, ನಾನು ಇಲ್ಲಿಗೆ ಮೀಸಲಾಗಬೇಕು ಅನ್ನೋದೊಂದು ಅವರು ದೊಡ್ಡ ಕನಸು, ಆ್ಯಕ್ಟ್ ಮಾಡಬೇಕು ಅಂತ. ಇದು ಅಲೋಕರು ಸಾಕ್ಷಿಯಾಗಿದ್ದಾರೆ. ಅವತ್ತೆಲ್ಲ ಭಾಳ ಖುಷಿ ಆಯಿತು. ಯಾಕಂದರೆ ಅವರು ನಾವು ಸಾಕಷ್ಟು ಪ್ರಶ್ನೆ ಮಾಡಿದ್ವಿ, ಈಗ ಯಾಕೆ ಕನ್ನಡ ಇದು ಹಿಂಗಾಯಿತು ಅಂತ. ನಮ್ಮ ಸರ್ಕಲ್ ಹೆಂಗಿದೆ ಸರ್ ಅಂತಂದರು. ಅದಕ್ಕೋಸ್ಕರ ಅದು ಬಿಟ್ಟು ಇಲ್ಲ, ನನ್ನ ಬೇರೆ ಇಲ್ಲಿನ ಕನ್ನಡ ಎಷ್ಟೋ ಥರದ ಕನ್ನಡ ಇದೆ ನಮ್ಮೆಲ್ಲದು ಹೇಳಿ. ಹುಬ್ಬಳ್ಳಿದಾಗ್ಬೋದು, ಚಾಮರಾಜನಗರದ್ದು, ನಮ್ಮ ಪಾಗೋಡದ್ದು, ಕೋಲಾರದ್ದು, ಯಮ್ಮನಕಾಯಿ ಎಲ್ಲ ಹೇಳಿದ್ರು ಅವರು. ಇಲ್ಲ ಸರ್, ನನ್ನ ಸ್ಲ್ಯಾಂಗಿಂದ ಈ ಸ್ಲ್ಯಾಂಗ್ ನಾನು ಮಾಡ್ತೀನಿ. ನನ್ನ ಕನಸಿರೋದು ಅಂದರೆ ನನಗೆ ಅಂತಂದ್ರೆ ನನಗೆ ಒಂದು ಸರಿ ನಾನೇ ಢಮಾರದ ದಂಗಾಬಿಟ್ಟು ನನಗೆ ರಾಜ್ಕುಮಾರ್ ಥರ ಆ್ಯಕ್ಟ್ ಮಾಡಬೇಕು ಅಂತ ಅನಿಸ್ಬಿಟ್ಟು ಅಂತ. ನಿಜವಾಗ್ಲೂ ನನಗೆ ನಿಮ್ಮ ಸಂಕಲ್ಪ ಇದೆಯಲ್ಲ ತುಂಬ ಒಳ್ಳೆಯದು.
ಸೊ ಆಲ್ ದಿ ಬೆಸ್ಟ್, ಗುಡ್ ಲಕ್. ನೀವು ಅಂದ್ಕೊಂಡ್ರೆ ದಾರಿ ಅದು ಒಳ್ಳೇದಾಗಲಿ. ಇನ್ನು ನಮ್ಮ ದಾವಣಗೆರೆ ಬಂದಿದೆ ಮಲೈಕ. ಸೊ ಆಲ್ ದಿ ಬೆಸ್ಟ್, ಗುಡ್ ಲಕ್. ನಮ್ಮ ಫೈಟ್ನರ್ಸ್ ಏನೇನು ಒಳ್ಳೊಳ್ಳೆ ಬಿಟ್ಟುಗಳು ಹಾಕಿದ್ದಾರೆ, ಇದರಲ್ಲಿ ತೀಡ್ತಾರೆ, ರುಬ್ಬಿರ್ತಾರೆ, ಯಾಕೆ ಎಳೆದು ಬೀಸಾಕಿರ್ತಾರೆ. ನಮ್ಮ ರವಿವರ್ಮ ಮಾಸ್ಟರ್ದಾಗೆ ಡಾಕ್ಟರ್ ರವಿವರ್ಮ ಒಂದು ಭಾಳ ಒಳ್ಳೆ ತಂಡ ಕಟ್ಟಿದರು ಅನಿಲ್ ಅವರು. ನಿಜವಾಗ್ಲೂ ಎಲ್ಲರ ಜೊತೆಗೂ ಸರ್, ಫಸ್ಟ್ಗೆ ನೀವು ನಿಮ್ಮ ಚಿತ್ರರಂಗಕ್ಕೆ ನಿಮ್ಗೆ ಸ್ವಾಗತ. ನಾನು ಪ್ರೊಡ್ಯೂಸರ್ ಬಗ್ಗೆ ತುಂಬ ಮಾತಾಡ್ಬೇಕು ಅಂತ ಬಂದಿದ್ದೆ, ಸ್ವಾಗತ ಕೊರೋಣ ಅಂತ. ನನ್ನ ಕೆ ಮಂಜು ಫ್ರೆಂಡ್ ಒಂದು ಅವ್ರ ಭಾಷೆ ತಾಳೆ ಒಳ್ಳೆ ಪಾಠ ಮಾಡ್ಕೊಳ್ತಿರ್ತಾರೆ, ಒಳ್ಳೆ ಕ್ವಶನ್ನು, ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡಿ ಕಳ್ಸಿಕೊಡ್ತಾರೆ. ಸಿನಿಮಾ ಚೆನ್ನಾಗಿ ಅನ್ಕೊಂಡ್ಬಿಟ್ಟಿರ್ತಾರೆ ಸರ್. ವಿಷಯ ಆಗಬೇಕು ಸರ್, ನಮ್ಮ ತಾಯಿ ಒಳ್ಳೆದಾಗಿ ಸರ್. ಸುಪ್ರೀತ್ ಅವರು ಡಿಸ್ಟ್ರಿಬ್ಯೂಷನ್ ಅಂದ್ರೆ ಮೇಲೆ ಈಗ ಒಂದು ಎರಡು KVN, ಈಗ ನಮ್ಮ ಲೇಡಿ ಸೂಪರ್ ಸ್ಟಾರ್ ಥರದವರು, ಅವ್ರು ಏಷ್ಯನ್ KVN ಅಂದರೆ ಅದ್ರ ಥರದ್ದು. ಯಾಕಂದರೆ ಎಲ್ಲ ಥರದ್ದು ಪ್ಯಾನ್ ಇಂಡಿಯಾಗೆ ಹೋಗಿದ್ದಾರೆ, ಸಂತೋಷ. ಅವ್ರ ಸೆಟಪ್ ಚೆನ್ನಾಗಿರುತ್ತೆ. ಆಮೇಲಿಂದ ಸಿನಿಮಾಗಳನ್ನ ಉಳಿಸ್ತಾರೆ, ಕನ್ನಡ ಎಷ್ಟೋ ಕನ್ನಡ ಸಿನಿಮಾಗಳನ್ನ ನಿಜವಲ್ಲೂ ತಮಿಳ್ ತೆಲುಗು ಮಾಡ್ತಾರೆ, ಏನು ಮಾಡೋಕ್ಕಲ್ಲ, ಪ್ಯಾನ್ ಇಂಡಿಯಾ ಲೆವೆಲ್ ಇದ್ದಾರೆ, ಅವರು ಮಾಡ್ತಾರೆ. ಕನ್ನಡ ಸಿನಿಮಾಗೆ ನಿಜವಾಗ್ಲೂ ಆ ಥರದ ಒಂದು ನ್ಯಾಯ ಒದಗಿಸ್ಕೊಡ್ತಾರೆ. ಇಷ್ಟು ನಿಜವಾಗ್ಲೂ ಒಂದು ತಂಡ ಕಂಡಿನ ಸಿನಿಮಾ. ಜಯದವ್ರಿಗಾಗ್ಬೋದು, ನಿಮಗೆ ಎಲ್ಲ ತಂಡಕ್ಕೆ ಅನಿಲ್ ಮತ್ತೆ ನನಗೆ ಥ್ಯಾಂಕ್ ಯು. ಯಾಕಂದರೆ ಮತ್ತೆ ನಾನು ಅಷ್ಟು ನಗ್ಸಿದ್ನೋ, ಈಗ ನನಗೆ ನಾನು ಅಳಿಸ್ತೀನೋ ಅದು ಗೊತ್ತಿಲ್ಲ, ಹಾಗಾಗಿದೆ. ರಿಯಲಿ ರಚಿತಾ ಲೇಡಿ ಸೂಪರ್ ಸ್ಟಾರ್, ಒಂದೇ ಹೆಸರಿಗೆ 2 ಸಿನಿಮಾ ಬರ್ತಿದೆ. ಅದು ಮತ್ತೆ ಅದು ಅಮ್ಮ ಬೇರೆ ಆಗಿ ನಿಂಗ ಒಂದು ಪಾತ್ರ, ರಿಯಲಿ ಗುಡ್. ನಿಜವಾಗ್ಲೂ ಲೇಡಿ ಸೂಪರ್ ಸ್ಟಾರ್. ಸೊ ಆಲ್ ದಿ ಬೆಸ್ಟ್. ನಮ್ಮ ಕಲ್ಟ್ ಸಿನಿಮಾಗೆ ಇಷ್ಟು ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ, ಎಲ್ಲ ರೀತಿ ಪ್ರೋತ್ಸಾಹ. ಪ್ರಶ್ನೆಗಳಿರಲಿ, ಪ್ರಶ್ನೆಗಳು ಮಾಡಿದ್ದೀರ ಸಂತೋಷ. ಪ್ರಶ್ನೆಗಳಿರಬೇಕು, ಅವೆಲ್ಲ ಪ್ರಶ್ನೆಗಳ ಜೊತೆನೇ ಅದು ಹೊಸ ಪ್ರಶ್ನೆಗಳಾಗಲಿ, ಅದನ್ನು ಅದು ಪ್ರಶ್ನೆಗಳಾಗಿ ಉತ್ತರಗಳು ನಿಮಗೆ ಆಗಲಿ ಅಂತ ನಾವು ಕೇಳ್ಕೊಳ್ತಾ, ನಿಮ್ಮೆಲ್ಲರ ಸಪೋರ್ಟು ಈ ಕಡೆ ಸಿನಿಮಾಗೆ. ಥ್ಯಾಂಕ್ ಯು. ಶರಣು ನೋಡಿ ಅವರು ಎಲ್ಲ ಇವನು ನಮ್ಮ ಸೈಯದ್ ಫ್ರೆಂಡ್ಸ್ ಎಲ್ಲ ಫುಲ್ಲು ಗೌರ್ಮೆಂಟ್ ಆಫೀಸರ್ ಇದ್ಬಿಡ ಸೆಟ್ ಮಾಡ್ಕೊಂಡು, ಅಯ್ಯೋ ಅವರೆಲ್ಲ ಭಯಾಂತಕರು, ಅಯ್ಯಪ್ಪ ನಮ್ಮ ಮೆಕ್ಸಿನ್ ಬಿಡ್ತಾರೆ ಅವರು, ಪಾ ಅಂದ್ಕೊಂಡಿರೋ ರಾತ್ರಿ ನಮಗೆ. ಅಯ್ಯೋ ಅವ್ರು ಇಲ್ಲಿ ಕಾಣ್ತಾನೆ ಇಲ್ಲಿ, ಅಯ್ಯೋ ನೋಡಿ ಎಲ್ಲ ಇನ್ಶರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೋಡಿ ಕೈ ಅಂತ ನೋಡಿ ಅವರು. ಸೈಯದ್ ಅವರೆಲ್ಲ ತುಂಬ ಒಳ್ಳೆ ಸ್ನೇಹಿತರು, ನಿಜ. ಅಪ್ಪ ಶಾರದಾ ಮೇಡಮ್, ಯು ಫೀಲ್ ಟೈಪ್ ಕಾಸ್ಟ್ ನಿಮಗೆ ಫಾದರ್ ಹೋಗಿ ಬರೋದು ಇತ್ತೀಚೆಗೆ? ಫಾದರ್ ಒಂದೇ ಥರ ಇರ್ತಾರೆ, ಬೇವರ್ಸಿ ಇರ್ತಾನೆ, ಲುಚ್ಚ ಇರ್ತಾನೆ, ಲವಂಗ ಇರ್ತಾನೆ, ಒಳ್ಳೆ ಇರ್ತಾನೆ, ತುಂಬ ಒಳ್ಳೆ ಇರ್ತಾನೆ, ಇನ್ನೂ ಹಿಂಗೆ ಥರ ಇಲ್ಲಿ ನೋಡೋಣ. ಒಂದೇ ಥರ ಇದ್ದಿದ್ದು ನನ್ನ ಅಪ್ಪ, ಒಂದೇ ಥರ ಬಂದು ಹಿಂಗೆ ನನ್ನ ಬ್ಯಾಂಗನ್ ಥರ ಮಾಡೋದು. ಸರ್, ಎಲ್ಲ ಫಿಲಮಲ್ಲೂ ಅಪ್ಪ ಪಾತ್ರ ಮಾಡೋದು ಹೇಗೆ ಸರ್? 60 ಆದ್ಮೇಲೆ ಅಪ್ಪನ ಕಡೆ ಹೆಂಗೆ ಬೇಟ ಆಡಲಿ ನಮ್ಗೆ ಇಟ್ಕೊಂಡು ಅಷ್ಟೇ ಇದು ಹೌದು. ನಾನು ಎಂಜಾಯ್ ಮಾಡ್ತೀನಿ, ಬಟ್ ತುಂಬಾ ರಜನಿಕಾಂತ್ 60 ಆಲ್ಸೋ ಹೀರೋ ಸರ್. ಮೂರು ಮಕ್ಕಳು ತಂದೆನೇ ಮಾಡಿರೋದು ಅವ್ರನ್ನು. ಅವ್ರು 3 ಮಕ್ಕಳು ತಂದೆ ಪಾತ್ರ ಮಾಡ್ತಿರೋದು, ಶಿವಣ್ಣನೇ ಮಾಡ್ತಿದ್ದಾರಂತ ಇವಾಗ. ಹಾಗಾಗಿ ನನಗೆ ಅದರಿಲ್ಲ, ನನಗೆ ಬೇರೆ ಹುಡುಕ್ತಾ ಇದ್ದಾರೆ, ಬೇರೆ ಅಪ್ಪಂದು ಹುಡುಕ್ತಾ ಇದ್ದಾರೆ, ನಿಜವಾಗ್ ಬೇರೆ ಅಪ್ಪ. ಇದರಲ್ಲೂ ನಾನು ಹೇಳಿದ್ನಲ್ಲ, ಯಾರೋ ಎದುರಿಗಿರೋರು ಹಿಂಗೆ ಆಕ್ಟ್ ಮಾಡ್ತಾರೆ ಅಂದರೆ ಯಪ್ಪ ಅಂತ ಅನಿಸ್ಬಿಡ್ತಾರೆ ನನಗೆ. ಹಂಗೆ ನಿಜವಾಗ್ಲೂ ರಚಿತಾ ಅವ್ರ ಜೊತೆ ನಾನು ಮಾಡಿದ ಸೀನ್ಸ್ಗಳಂತೂ ಹೌದು, ನಿಜವಾಗ್ಲೂ ಯಾಕಂದ್ರೆ ಅವ್ರ ಮನೇಲಿ ಅಪ್ಪ ಅಮ್ಮ ಇಬ್ರು ಕಲಾವಿದರು. ಅಪ್ಪ ಡ್ಯಾನ್ಸರು, ಅಮ್ಮ ಒಂಥರ ಜಗತ್ ಕಲಾವಿದರು ಅಲ್ವಾ. ಅಮ್ಮ ಎಲ್ಲ ಮೊದಲ ಗುರು ಅಮ್ಮನೇ. ಎಲ್ಲ ಉದಾಸೀನ ದಾಟೋದು ಹೋಗ್ಬೇಡ ಅಮ್ಮ, ನಿಂತ್ಕೋ ಅಮ್ಮ, ಎಲ್ಲ ಮೊದಲ ಅಮ್ಮನೇ. ಅಮ್ಮ ಒಂದು ಕ್ಷಣ ಸೈಲೆಂಟ್ ಆಗಲ್ಲ, ಉದಾಸೀನ ದಾಟ್ಕೊಂಡು ಸುಮ್ಮನೆ ಆಗ್ಬಿಟ್ರೆ 3 ಪಟ್ಟಿ ಹೊಡೆದು ಹೋಗೇ ಬಿಡ್ತೀವಿ ನಾವು. ಇಲ್ಲ ನಮ್ಮ ತಾಯಿ ಬಂದು ಅವರು ಶಿಕ್ಷಕಿ, ವಿ ಓನ್ ಅ ಸ್ಕೂಲ್. ನಾನು ಹಂಗೆ ಹೇಳ್ತೀನಿ, ಇನ್ ಜನರಲ್ ಎಲ್ಲ ತಾಯಂದಿರು ಹಾಗೆ ಅಲ್ಲ. ಐ ಥಿಂಕ್ ಈವನ್ ಶಾರದಾ ಮ್ಯಾಮ್ ಕೂಡ ಹಾಗೆ ಅಲ್ಲ. ಶಾರದಾ ಮ್ಯಾಮ್ ಜರ್ನಲಿಸ್ಟ್, ಕೀಪಿಂಗ್ ಇಟ್ ಅಸೈಡ್, ಐ ಥಿಂಕ್ ಈವನ್ ಶಿ ಇಸ್ ಅ ಗ್ರೇಟ್ ಮದರ್. ರೈಟ್? ಅವ್ರ ಅಪ್ಪನ ಜೊತೆ ಸಿಕ್ಕಾಪಟ್ಟೆ. ನಾನು ಮಕ್ಕಳಲ್ವಾ ನಿಮಗೆ? ನಾನು ಮಗಳಲ್ವಾ? ನಂಗೆ ಲಾಸ್ಟ್ ಟೈಮು ಹೌದು, ನೀವು ನಂಗೆ ಲಾಸ್ಟ್ ಟೈಮು ಒಂದು ಅಪ್ಪನ ಬಗ್ಗೆ, ನಿಮ್ಮ ಅಪ್ಪನ ನೆನೆಸ್ಕೊಂಡು ನಂಗೆ ಹೇಳಿದ್ರು. ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಯಾಕಂದರೆ ನೀವು ನಿಮ್ಮ ಅಪ್ಪನನ್ನು ನೆನೆಸ್ಕೊಂಡು ನನಗೆ ಮಾತು ಹೇಳಿದ್ರಿ. ಥ್ಯಾಂಕ್ ಯು. ಅಣ್ಣ ಹೇಳೋಣ. ವಾಸು ಸರ್ ಹೇಳಿ ಸರ್, ಇವ್ರಮ್ಮ 2 ದಿನ ಕೇಳಿದ್ರೆ ಸರ್.
ಸರ್ ಕರೆಕ್ಟ್, ನನಗೆ ಇಂಗ್ಲೀಷ್ ಬರೋಲ್ಲ ಸರ್ ಅಂತ. ನಾನು ಅದೇ ಕೇಳೋಣ ಅಂತ ಇದ್ದು ರಾಸು ಹೇಳಿಬಿಟ್ರು ನನಗೆ. ಇಲ್ಲ, ನಾನು ಡೈರೆಕ್ಟ್ ತಾಡ್ಸಿದ್ರೆ ನಾನೇ ಸಿಗಾಕೊಳ್ಳಿ ಅವರು. ಇಲ್ಲ, ಅನಿಲ್ ಅದೇನೋ ನೆಂಟರು ಬಂದ್ರು ದಾಖಲೆ ಸಿಗಾಕೊಂಡು ಹಂಗಾಗ್ಬಿಟ್ರು ನನಗೆ. ಅಯ್ಯಪ್ಪ, ಅನಿಲ್ ಅವರು ಇಂಗ್ಲೀಷ್ ನಂಗೆ ಗೊತ್ತಿಲ್ಲ ಸರ್, ಹೇಳೋಣ. ಅಲ್ಲ ನಿಮ್ಮ ಹತ್ರ ಏನೋ ಹೇಳಿರ್ಬೇಕಲ್ಲ, ಹಾ, ನಿಮ್ಮ ಹತ್ರ ಕೇಳಿರ್ಬೇಕು, ನೀವು ಹೇಳಿರ್ಬೇಕಲ್ಲ ಅದು ಏನು ಹಂಗಂದ್ರೆ ಅಂತ ಅಂದ್ಬಿಟ್ಟು ಒಂದು ಟೈಟ್ಲ್ ಆಗ್ತದೆ. ನಾನು ಕೇಳಿದೆ ಸುಮ್ಮನೆ ಏನಂದ್ರೆ ಅದೇ ಸರ್ ಏನಂದ್ರು, ಈ ಹುಡುಗರ ಬಟ್ಟೆಗಳನ್ನು ಕಳ್ತಮ ಸೀಠಮ ಅಂತಾರಲ್ಲ, ಅದು ಯಾವಾಗ ಅಂತಾರೆ ಸರ್? ನಾನು ಅದು ಹಾಕ್ಬಿಟ್ಟಿದ್ದೀವಲ್ಲ ನಾವೀಗ, ಅದು ಯಾವಾಗ ಹೆಂಗಂತಾರೆ ಅಂತಾರೆ ಸರ್, ಕಳ್ತಮ ಸೀಠಮ ಅಂತ ಏನೋ ಅಂತಾರ. ಹೌದಾ ಅಂತ? ಹೌದು ಸರ್. ಅಲ್ಲ ಅನಿಲ್ ಏನಂತಾರೆ? ಅದೇನೇನ ನನಗೆ ಹೇಳ್ತಾನೆ ಅಷ್ಟೇ ಅಷ್ಟೇ ಅದು ಹೀಗೆ ಅಂತಂದ್ರು. ಹೌದಾ, ಹೌದು ಸುಮ್ಮನೆ ಝೈದ್ ಅವ್ರ ಜೊತೆ ನಮ್ಮ ಇಡೀ ತಂಡದಿಂದ ಕ್ಷಮೆ ಕೇಳ್ತೀನಿ ತಡವಾಗಿದ್ದಕ್ಕೆ. ಸೊ ಇಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರ ಮಧ್ಯೆ ನಾನು ಕೂತಿರೋದು ನನ್ನ ಹೆಮ್ಮೆ ಅಂತ ನನಗನ್ಸುತ್ತೆ. ಸೊ ಮೊದಲನೇದಾಗಿ ನಾನು ಅನಿಲ್ ಸರ್ ಬಗ್ಗೆ ಮಾತಾಡಲೇಬೇಕು. ನನ್ನ ಅವ್ರ ಜೊತೆ 2ನೇ ಸಿನಿಮಾ ಇದು. ಸರ್ ನಾನು ಕೇಳಿದ್ದು ಬಂದೆ, ನಾನು ಈ ಪಾತ್ರ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ನಾನು ಖಂಡಿತ ಈ ಪಾತ್ರ ಮಾಡ್ತೀನಿ ಅಂತ. ಸೊ ಸರ್ ಹೇಳಿದ್ದು, ಇನ್ನು ಮಾಡ್ತೀಯಾ ಅಂತಲೇ ನಾನು ಕರೆಸ್ಬಿಟ್ಟು ಕತೆ ಹೇಳಿದ್ದು ಅಂತ ಹೇಳಿದರು. ಸರ್ ಈ ಪಾತ್ರ ನನ್ನ ಕರಿಯರಲ್ಲಿ ಒಂದು ಎಲಿವೇಶನ್ ಕೊಡುತ್ತೆ ಅಂತ ನಾನು ರಾತ್ರಿ ಸ್ಟಾರ್ ಆಗ್ತೀನಿ ಅಂತ ನಾನು ಯಾವತ್ತೂ ಕನ್ಸ್ಕೊಂಡಿಲ್ಲ. ನಾನು ಯಾವತ್ತೂ ಮೆಟ್ಲು ಒಂದಾದ್ಮೇಲೆ ಒಂದು ಹತ್ತಬೇಕು, ಎಲಿವೇಟರಲ್ಲಿ ಹತ್ತಬಾರ್ದು ಅನ್ನೋ ಒಂದು ನಂಬಿಕೆನ ನಾನು ನಂಬಿರೋಳು. ಈ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ ಸರ್. ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದು ನಾನು ಉಳಿಸ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ 2ನೇದಾಗಿ ರಚಿತಾ ಮ್ಯಾಮ್ ಬಗ್ಗೆ ಮಾತಾಡಬೇಕು. ಎಲ್ಲರೂ ಕೇಳ್ತಾ ಇದ್ರು, ಲೇಡಿ ಸೂಪರ್ ಸ್ಟಾರು, ನೀನು ಸೈಡ್ ಲೈನ್ ಹಾಕ್ಬಿಟ್ರೆ ಏನು ಮಾಡ್ತೀಯಾ ಕ್ಯಾರೆಕ್ಟರ್ಸಲ್ಲಿ ಅಂತ. ಅನಿಲ್ ಸರ್ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮಿಬ್ಬರ ಪಾತ್ರನ ಬ್ಯಾಲೆನ್ಸ್ ಮಾಡಿದ್ದಾರೆ. ಸರ್ ಹೇಳ್ತಾರೆ, ನಿಮ್ಮ ಮಲೈಕಾ ಏನು ಕ್ಯಾರೆಕ್ಟರ್ ಮಾಡಿದ್ದಾಳೆ ಅದು ಒಂದು ಕಿಕ್ ಕೊಡುತ್ತೆ, ರಚಿತಾ ಮ್ಯಾಮ್ ಏನು ಪಾತ್ರ ಮಾಡಿದ್ದಾರೆ ಅದು ಎಮೋಷನಲಿ ತುಂಬ ಕನೆಕ್ಟ್ ಆಗುತ್ತೆ ಅಂತ. ನಾನು ಹೇಳ್ತೀನಿ ಮ್ಯಾಮ್, ನೀವೇ ಉಳ್ಕೊಳ್ಳೋದು ಕೊನೆಗೆ ಎಲ್ಲ ಆಡಿಯನ್ಸಲ್ಲಿ, ಯು ಆರ್ ಆಲ್ವೇಸ್ ದೇರ್ ಅಂತ ನಾನು ಹೇಳ್ತೀನಿ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್. ನಿಮ್ಮ ಜೊತೆ ನಾನು ಸ್ಕ್ರೀನ್ ಶೇರ್ ಅಂತ ಹೇಳಲ್ಲ, ಮಾಡಿದ್ದೀವಿ ಒಂದು ಸ್ವಲ್ಪ ಮಟ್ಟಿಗೆ, ಬಟ್ ನಿಮ್ಮ ಜೊತೆ ಒಂದು ಸಿನಿಮಾದಲ್ಲಿ ನಾನು ಕೂಡ ಭಾಗಿ ಅನ್ನೋದು ನನ್ನ ಭಾಗ್ಯ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಘು ಸರ್ ಜೊತೆ ನಮ್ದೇನು ಪಾತ್ರ ಇಲ್ಲ, ಬಟ್ ನಾನು ಹೋದ ಸಿನಿಮಾ ಟೈಮಲ್ಲೂ ನಿಮ್ಮನ್ನ ಮೀಟ್ ಮಾಡಿದ್ದೆ. ನಿಮ್ಮ ಬಗ್ಗೆ ನಾನು ಆಗಲೇ ಕೆಲವು ಸೀನ್ಸ್ ಡಬ್ಬಿಂಗಲ್ಲಿ ನೋಡಿದ್ವಿ ಸರ್. ನಿಮ್ಮ ಅಭಿನಯದ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳಲ್ಲ, ನಿಮ್ಮ ಜೊತೆನೂ ನಾನು ಈ ಸಿನಿಮಾದಲ್ಲಿರೋದು ನನ್ನ ಭಾಗ್ಯ ಅಂತ ಹೇಳ್ತೀನಿ. ಹಾಗೆ KVN ಸಂಸ್ಥೆ ನಮಗೆ ನನ್ನಂಥ ಯಂಗ್ಸ್ಟರ್ಗೆ ತುಂಬ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅನಿಸುತ್ತೆ. ಬಿಕಾಸ್ ದೊಡ್ಡ ದೊಡ್ಡ ಸಿನಿಮಾಗಳು ಆ ಒಂದು ಸಂಸ್ಥೆಯಿಂದ ಬರ್ತಾ ಇದೆ. ಸೊ ನಮ್ಮ ಸಿನಿಮಾನು ನನಗೊಂದು ಆಸೆ ಇತ್ತು, ನಾವು ರಾಕಿಂಗ್ ಸ್ಟಾರ್ ಯಶ್ ಫ್ಯಾನು. ಸೊ ಅವರು ಟಾಕ್ಸಿಕ್ ಬರ್ತಾ ಇದೆ, ಅವ್ರ ಸಂಸ್ಥೆ ಅವರ ಒಂದು ಪ್ರೊಡಕ್ಷನ್ನಲ್ಲಿ ನಮ್ಮ ಸಿನಿಮಾನು ಬಂದರೆ ಚೆನ್ನಾಗಿರುತ್ತಲ್ವಾ ಅಂತ. ಸೊ ಅಂತ ಒಂದು ದೊಡ್ಡ ಸಂಸ್ಥೆಯಲ್ಲಿ ನಮ್ಮ ಸಿನಿಮಾ ಪ್ರೆಸೆಂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಟ್ ಆಪರ್ಚುನಿಟಿ. ಅನಿಲ್ ಸರ್ ಎಲ್ಲರಿಗೂ ಸ್ಟಾರ್ಸ್ ಜೊತೆ ಇವಾಗ ಮ್ಯಾಮ್ ಜೊತೆ ಕೆಲಸ ಮಾಡಿದ್ದಾರೆ, ಬೇರೆ ಸ್ಟಾರ್ ಜೊತೆ ಕೆಲಸ ಮಾಡಿಲ್ಲ. ಬಟ್ ಅವ್ರು ಯಾರು ಹೀರೋನ ಲಾಂಚ್ ಮಾಡ್ತಾರೆ ಅವ್ರು ಸ್ಟಾರ್ ಆಗ್ತಾರೆ ಸರ್, ಅದು ನಿಮ್ಮ ತಾಕತ್ತು ಅಂತ ನಾನು ಹೇಳ್ತೀನಿ. ಹಾಗೆ ಕೊನೆಯದಾಗಿ ಝೈದ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಹಲವಾರು ಮ್ಯಾಕ್ಸಿಮಮ್ ಸಿನಿಮಾ ಬಿಟ್ಟು 3 ತಿಂಗಳಿಂದ ನಾವು ಪ್ರವಾಸ ಮಾಡ್ತಾನೇ ಇದ್ದೀವಿ ಪ್ರಮೋಷನ್ಸ್ಗೋಸ್ಕರ. ನನಗೆ ಕನ್ನಡ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ, ದಾವಣಗೆರೆ ಹುಡುಗಿ ಆಗಿರೋದ್ರಿಂದ ಅವ್ರನ್ನ ನೋಡಿ ನನ್ನ ಕನ್ನಡದ ಮೇಲಿರೋ ಅಭಿಮಾನ ದುಪ್ಪಟ್ಟಾಗೋಯ್ತು. ಅಷ್ಟು ಅವರಲ್ಲಿ ಒಂದು ಸರಳತೆ ಇದೆ, ಎಷ್ಟೇ ಸುಖ ಸಂಪತ್ತಿದ್ರು, ಯಾವ ಜಾತಿ ಇಲ್ಲದೆ, ಯಾವ ಭೇದ ಇಲ್ಲದೆ, ಯಾವ ದುಡ್ಡಿನ ಅಹಂ ಇಲ್ಲದೆ, ತುಂಬ ಡೌನ್ ಟು ಅರ್ತ್ ಆಗಿ ಇರ್ತಾರೆ. ಸೊ ಅವರಂಥ ಕಲಾವಿದರು ನಮ್ಮ ಇಂಡಸ್ಟ್ರಿಗೆ ಡೆಫಿನೆಟ್ಲಿ ಬೇಕೇ ಬೇಕು. ಐ ಥಿಂಕ್ ಅವರು ನೆಕ್ಸ್ಟ್ ಫ್ಯೂಚರ್ ಅಲ್ಲ, ಈ ಸಿನಿಮಾ ಆದ ತಕ್ಷಣ ಒಂದು ಸ್ಟಾರ್ ಅನ್ನೋ ಪಟ್ಟಕ್ಕೆ ಬಂದೇ ಬರ್ತಾರೆ. ಬಿಕಾಸ್ ಅಂತ ಒಳ್ಳೆ ಅಭಿನಯ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಲೋಕ್ ಅವರು ಕೂಡ ಸಿನಿಮಾದಲ್ಲಿದ್ದಾರೆ. ನಮ್ಮ ಜೊತೆ ಇಷ್ಟು ದಿನ ಪ್ರಮೋಷನ್ಸಲ್ಲಿ ಅವರು ಭಾಗಿಯಾಗಿದ್ರು. ವೆರಿ ಥ್ಯಾಂಕ್ಫುಲ್ ಫಾರ್ ಯು ಮಾಸ್ಟರ್. ನಿಮ್ಮ ಜೊತೆ ಒಂದು ಫೈಟ್ ಮಾಡಿದ್ದೀವಿ. ಆಬ್ವಿಯಸ್ಲಿ ನಾನು ನಮ್ಮದು ಮಾಸ್ಟರ್ದು ಅಷ್ಟೊಂದು ಏನೂ ಇಲ್ಲ ಕೆಲಸ. ಅವ್ರ ಪಾಪ ಎಲ್ಲ ಝೈದ್ ಜೊತೆನೇ ಕೆಲಸ ಮಾಡೋರ ಜೊತೆ ಕ್ರಿಕೆಟ್ ಆಡಿರೋ ನೆನಪು ನನಗೆ ಸದಾಕಾಲ ನನ್ನ ಮೆಮರಿಯಲ್ಲಿರುತ್ತೆ. ಕೊನೆಯದಾಗಿ ಎಲ್ಲ ಮಾಧ್ಯಮದವ್ರಿಗೆ ಇದೆ ಕೇಳೋದು, ಜನವರಿ 23ಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. ನಿಮ್ಮ ಮೂಲಕ ನಮ್ಮ ಆಡಿಯನ್ಸ್ಗೆ ನೀವು ರೀಚ್ ಮಾಡಿಸ್ಬೇಕು. ಇನ್ನೊಂದು ವಿಷಯ ಹೇಳಬೇಕು ಆನಂದ್ ಆಡಿಯೋ ಬಗ್ಗೆ. ಯಾವುದೇ ಯಂಗ್ಸ್ಟರ್ಗೆ ಇರ್ಬೋದು, ಆನಂದ್ ಆಡಿಯೋ ಅಂದರೆ ನಾವು ಚಿಕ್ಕವರಿಂದ ಸಿನಿಮಾ ನೋಡ್ಕೊಂಡು ಬಂದಾಗ ಪ್ರೆಸೆಂಟೆಡ್ ಬೈ ಆಡಿಯೋ ಆನಂದ್ ಆಡಿಯೋ ಅಂತ ಬರುತ್ತೆ. ಅದು ನಮ್ಮ ಸಿನಿಮಾಗಳಲ್ಲಿ ಇರೋದಕ್ಕೆ ನನಗೆ ಒಂದು ದೊಡ್ಡ ಹೆಮ್ಮೆ. ಸರ್ ಇಲ್ಲಿಲ್ಲ, ಬಟ್ ಈ ಒಂದು ಕೂಗು ಅವ್ರಿಗೆ ಡೆಫಿನೆಟ್ಲಿ ಕೇಳಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರನ್ನೂ ಬಿಟ್ಟಿಲ್ಲ ಅನಿಸುತ್ತೆ. ನಾವು ಪ್ರಮೋಷನ್ಸ್ ಮಾಡುವಾಗ ಇಲ್ಲಿರೋರ ಬಗ್ಗೆ ನಾನು ಖಂಡಿತ ಮಾತಾಡಿದ್ದೀನಿ.
ಬಟ್ ಝೈದ್ಗಿರೋ ಫ್ರೆಂಡ್ಸ್ ಅವ್ರು ಯಾರು ಹಾರಸ್ ಇರ್ಬೋದು, ಅಸದ್ ಇರ್ಬೋದು, ಬಾಬು ಇರ್ಬೋದು, ಎವ್ರಿಬಡಿ ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ. ಎಷ್ಟು ಅವ್ರ ಬಗ್ಗೆ ನಾನು ಇಲ್ಲಿ ಮೆನ್ಷನ್ ಮಾಡಲೇಬೇಕು, ಅಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ. ಇಟ್ ಇಸ್ ಬಿಯಾಂಡ್ ವರ್ಡ್ಸ್. ಝೈದ್ ತುಂಬ ಲಕ್ಕಿ ಅಂತ ಅನ್ಸುತ್ತೆ ನಿಮ್ಮಂಥ ಫ್ರೆಂಡ್ಸ್ನ ಪಡೆಯೋಕ್ಕೆ. ರಘು ಸರ್ ಹೇಳಿದ್ರು, ಬಟ್ ನಾನು ಕಣ್ಣಾರೆ ನೋಡಿದ್ದೀನಿ. ಝೈದ್ ಯು ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಫ್ರೆಂಡ್ಸ್. ಇಷ್ಟ ನಾನು